ಸೊ ಕಂಟಿನ್ಯೂ ಮಾಡೋಣ ಗೈಸ್, ಎಕನಾಮಿಕ್ ಕ್ಲಾಸಸ್ನ ಕಂಟಿನ್ಯೂ ಮಾಡೋಣ. ನೋಡಿ, ಫಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಫೌಂಡೇಶನ್ ಕೋರ್ಸ್ ಅಂತ ನಾನು ಇಟ್ಟಿದ್ದೇನೆ, ಆಯಿತಾ. ದ ನೇಮ್ ಐ ಹ್ಯಾವ್ ಗಿವನ್ ಈಸ್ ಫೌಂಡೇಶನ್ ಕೋರ್ಸ್. ಯಾಕಂದರೆ ಈ ಕೋರ್ಸಲ್ಲಿ ನಾನು ಎಕಾನಮಿನ 0 ಇಂದ ಸ್ಟಾರ್ಟ್ ಮಾಡಿರೋದು, ಫ್ರಮ್ ದ ಗ್ರೌಂಡ್ ಟಿಲ್ ದ ಟಾಪ್. ಸೊ ಇದೇ ಕಂಪ್ಲೀಟ್ ಎಕನಾಮಿಕ್ ಕೋರ್ಸ್. ಮತ್ತು ಎಕನಾಮಿಗೆ ಬೇರೆ ಕೋರ್ಸ್ ಮಾಡಲ್ಲ ನಾನು. ಇದರಲ್ಲಿ 40+ ವೀಡಿಯೋಸ್ ಇರುತ್ತೆ. ಈ ಕೋರ್ಸಲ್ಲಿ 1 by 1 ಅಪ್ಲೋಡ್ ಮಾಡ್ತಾ ಇದ್ದೀನಿ. 40 ಕ್ಲಾಸ್ ಇರುತ್ತೆ. ದಿಸ್ ವಿಲ್ ಕಂಪ್ಲೀಟ್ ದ ಕಂಪ್ಲೀಟ್ UPSC ಎಕಾನಮಿ, ಆಯಿತಾ. ಸೊ ಮತ್ತೆ ಎಕನಾಮಿಗೆ ಬೇರೆ ಕ್ಲಾಸಸ್ ಇರಲ್ಲ. ದಿಸ್ ಇಸ್ ಅಫಿಷಿಯಲ್ ಎಕನಾಮಿಕ್ ಕ್ಲಾಸಸ್. ಓಕೆ, ಇವಾಗ ಹೇಳ್ತಾ ಇದ್ದಾನೆ, ನೀನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋದು ಮರ್ತೋಗಿತ್ತು. ಸೊ ನಾವು ಲೆಟ್ ಸ್ಟಾರ್ಟ್. ನೋಡಿ, ಪ್ರಪಂಚದಲ್ಲಿ ಎಕನಾಮಿಕ್ಸ್ಗಂತ ಬಂದರೆ, ವೆನ್ ಯು ಕಮ್ ಟು ದ ಕಾನ್ಸೆಪ್ಟ್ ಆಫ್ ಎಕನಾಮಿಕ್ಸಲ್ಲಿ ಮೂರು ಥರ ಐಡಿಯಾಲಜೀಸ್ನ ಹೊರಗೆ ಹಾಕಿದ್ದಾರೆ ಎಕನಾಮಿಸ್ಟ್ಗಳು. ಪ್ರಪಂಚದಲ್ಲಿ 3 ಥರ ಐಡಿಯಾಲಜೀಸ್, ಅಂದರೆ ಎಕಾನಮಿನ ತಮ್ಮ ದೇಶದ ಎಕಾನಮಿನ ಹೇಗೆ ಓಡಿಸ್ಬೋದಂತ. ಆ್ಯಂಡ್ ಇದು ಯಾವ ಥರ ಹುಟ್ಕೊಂಡಿದೆ ಅಂದರೆ, ಆ ದೇಶದಲ್ಲಿರುವಂಥ ಗವರ್ನಮೆಂಟ್, ನೆನ್ಪಿಟ್ಕೊಳ್ಳಿ, ಆ ದೇಶದಲ್ಲಿರುವಂಥ ಗವರ್ನಮೆಂಟ್ ಮಾರ್ಕೆಟ್ ಫೋರ್ಸಸ್ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋ ರೇಷಿಯೋ ಮೇಲೆ. ಅಂದರೆ ಪ್ರತಿ ದೇಶದಲ್ಲಿ ಒಂದು ಗವರ್ನಮೆಂಟ್ ಇದೆ. ಮಾರ್ಕೆಟ್ ಫೋರ್ಸಸ್ ಅಂದರೆ ಏನು? ಮಾರ್ಕೆಟಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳು, ಡಿಮಾಂಡ್ ಆ್ಯಂಡ್ ಸಪ್ಲೈ. ನೆನ್ಪಿಟ್ಕೊಳ್ಳಿ, ಡಿಮಾಂಡ್ ಆ್ಯಂಡ್ ಸಪ್ಲೈ. ಸೊ ಮಾರ್ಕೆಟಲ್ಲಿ ಒಂದು ವಸ್ತು ಉತ್ಪನ್ನ ಆಗೋಕ್ಕೆ ಮತ್ತು ಮಾರಾಟ ಆಗೋಕ್ಕೆ ಆ ದೇಶದ ಗವರ್ನಮೆಂಟ್ ಎಷ್ಟು ಮೂಗು ತೂರಿಸುತ್ತೆ ಅನ್ನೋ ಬೇಸಿಸ್ ಮೇಲೆ 3 ಥರ ಐಡಿಯಾಲಜೀಸ್ ಉಟ್ಕೊಂಡಿದೆ. ಮೊದಲನೇದನ್ನು ನಾವು ಕ್ಯಾಪಿಟಲಿಸಮ್ ಅಂತ ಕರಿತೇವೆ. ಮೊದಲನೇದು ಬಂದುಬಿಟ್ಟು ಕ್ಯಾಪಿಟಲಿಸಮ್. ಎರಡನೇದು ಬಂದುಬಿಟ್ಟು ಕಮ್ಯುನಿಸಮ್. ಆ್ಯಂಡ್ ಮೂರನೇದು ಬಂದು ಸೋಷಿಯಲಿಸಮ್. ಇದರ ಅರ್ಥ ಏನು? ಆ ದೇಶದಲ್ಲಿರುವಂಥ ಗವರ್ನಮೆಂಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ, ಅಂದರೆ ಒಂದು ವಸ್ತು ಉತ್ಪನ್ನ ಆಗೋಕ್ಕೆ ಮತ್ತು ಮಾರಾಟ ಆಗೋ ವಿಷಯದಲ್ಲಿ ಎಷ್ಟು ಮೂಗು ತೂರ್ಸತ್ತೆ ಅನ್ನೋ ಬೇಸಿಸ್ ಮೇಲೆ ಕ್ಯಾಪಿಟಲಿಸಮ್, ಕಮ್ಯುನಿಸಮ್ ಮತ್ತು ಸೋಷಿಯಲಿಸಮ್ ಅನ್ನೋ 3 ಐಡಿಯಾಲಜೀಸ್ ಉಟ್ಕೊಂಡಿದೆ. ಸೊ ಇವತ್ತು ನಾವು ಫಸ್ಟ್ ಒನ್ ಬಗ್ಗೆ ಮಾತಾಡೋಣ, ಕ್ಯಾಪಿಟಲಿಸಮ್. ಫಸ್ಟ್ ನಾವು ಅತಿ ಮುಖ್ಯವಾಗಿರೋದ್ರ ಬಗ್ಗೆ ಮಾತಾಡೋಣ, ಕ್ಯಾಪಿಟಲಿಸಮ್. ನೋಡಿ, ಕ್ಯಾಪಿಟಲಿಸಮ್ ಅನ್ನೋ ವರ್ಡಲ್ಲೇ ಕ್ಯಾಪಿಟಲ್ ಅನ್ನೋ ಒಂದು ಪದ ಇಲ್ಲಿ ಆಲ್ರೆಡಿ ನಿಮಗೆ ಅಂಟ್ಕೊಂಡಿದೆ. ಪದದಲ್ಲೇ ಮೀನಿಂಗ್ ಇದೆ. ಕ್ಯಾಪಿಟಲ್ ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ನೀವೊಂದು ಬಿಸ್ನೆಸ್ ಮಾಡಬೇಕಂತ ಇದ್ದರೆ ಬಂಡವಾಳ ಹಾಕ್ತಿರಲ್ವ, ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ. ಸೊ ಕ್ಯಾಪಿಟಲಿಸಮ್ದು ನೀವೊಂದು ಬಿಸ್ನೆಸ್ಗೆ ಬಂಡವಾಳ ಹಾಕ್ತಾ ಇದ್ದೀರಾ ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಲಾಭ ಎಕ್ಸ್ಪೆಕ್ಟ್ ಮಾಡ್ತೀರಾ ತಾನೇ. ಅದೇ ಥರ ಕ್ಯಾಪಿಟಲಿಸಮ್ದು ಅತಿ ಮುಖ್ಯವಾದಂಥ ಲಕ್ಷಣ ಅಥವಾ ಮುಖ್ಯವಾದಂಥ ಗುರಿನೇ ಪ್ರಾಫಿಟ್ ಮಾಡೋದು, ಲಾಭ ಮಾಡೋದು. ನೆನ್ಪಿಟ್ಕೊಳ್ಳಿ, ಯಾರು ಇನ್ವೆಸ್ಟ್ಮೆಂಟ್ ಹಾಕ್ತಿದ್ದಾನೋ ಅವನಿಗೆ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ತರಕಾರಿ ಮಾರಬೇಕಂತ ಇದ್ದೀರಾ, ತರಕಾರಿಗೋಸ್ಕರ ಫಾರ್ಮಿಂಗ್ ಮಾಡ್ತಿದ್ದೀರಾ, ಅಗ್ರಿಕಲ್ಚರ್ಗೆ ಸೇರ್ಕೊಂಡಿದ್ದೀರಾ. ಓಕೆ, ಅಗ್ರಿಕಲ್ಚರ್ ಮಾಡಿ ನೀವು ಫಲನ ಅಪೇಕ್ಷಿಸ್ತೀರಲ್ವಾ, ಅದು ಪ್ರಾಫಿಟ್ ಕಾನ್ಸೆಪ್ಟಲ್ಲಿ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಕೊನೆಗೆ ನೀವು ಆಶಿಸೋದು ಪ್ರಾಫಿಟ್ನೇ. ಸೊ ಕ್ಯಾಪಿಟಲಿಸಮಲ್ಲಿ ಬರುವಂಥ ಮೇನ್ ಕಾನ್ಸೆಪ್ಟ್ ಈಸ್ ಪ್ರಾಫಿಟ್ ಮೇಕಿಂಗ್. ನೀವಿಲ್ಲಿ ಲಾಭ ಮಾಡೋಕ್ಕಷ್ಟೇ ತಲೆ ಓಡಿಸ್ತೀರಾ. ಕ್ಯಾಪಿಟಲಿಸಮ್ದು ಅತಿ ಮುಖ್ಯವಾದ ಲಕ್ಷಣನೇ ಪ್ರಾಫಿಟ್ ಮೇಕಿಂಗ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೀವು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡಬೇಕಂತ ಇದ್ದೀರಾ ಅನ್ನೋದಾದರೆ ಅದ್ರ ಬಗ್ಗೆ ಮಾತಾಡ್ತೇನೆ, ಬಟ್ ಹೇಳ್ತಾ ಇದ್ದೇನೆ, ಇನ್ ಕೇಸ್ ನೀವು ಪ್ರಾಫಿಟ್ ಮಾಡಬೇಕಂತ ಇದ್ದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಎಂಪ್ಲಾಯೀಸ್ಗೆ, ನಿಮ್ಮ ಕೆಳಗೆ ಕೆಲಸ ಮಾಡೋ ಕಾರ್ಮಿಕರಿಗೆ ಜಾಸ್ತಿ ದುಡ್ಡು ಕೊಡಬೇಕಾ, ಕಮ್ಮಿ ದುಡ್ಡು ಕೊಡಬೇಕಾ, ಇದನ್ನು ನೀವು ತಲೆಲಿಗೆ ಯೋಚನೆ ಮಾಡಿ. ಓಕೆ, ನಾನು ಪಾಠ ಕಂಟಿನ್ಯೂ ಮಾಡ್ತೇನೆ, ಬಟ್ ಇದೊಂದು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ, ನಿಮಗೆ ಅತಿ ಜಾಸ್ತಿ ಪ್ರಾಫಿಟ್ ಮಾಡಬೇಕನ್ನೋ ಉದ್ದೇಶ ಇದೆ. ಜಸ್ಟ್ ಕ್ವಶನ್ ಆಗ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ, ಏನೋ ಒಂದು ಬಿಸ್ನೆಸ್ ಅಂದ್ಕೊಳ್ಳಿ, ಕಾರ್ ಓಡಿಸೋ ಬಿಸ್ನೆಸ್, ಓಲಾ ಬಿಸ್ನೆಸ್, ಏನೋ ಒಂದು ಬಿಸ್ನೆಸ್ ಇದೆ. ನಿಮ್ಮ ಕೆಳಗೆ ಕೆಲಸ ಮಾಡೋಕೆ ಆಳುಗಳಿದ್ದಾರೆ, ನಿಮಗೆ ಪ್ರಾಫಿಟ್ ಜಾಸ್ತಿ ಮಾಡಬೇಕು. ಸೊ ನೀವು ಪ್ರಾಫಿಟ್ ಜಾಸ್ತಿ ಮಾಡಬೇಕಂತ ಇದ್ದರೆ ಅವ್ರಿಗೆ ಸಂಬಳ ಜಾಸ್ತಿ ಕೊಡ್ತೀರಾ, ಕಮ್ಮಿ ಕೊಡ್ತೀರಾ, ಇಲ್ಲ ಚೆನ್ನಾಗಿ ನೋಡ್ಕೊಳ್ತೀರಾ, ಚೆನ್ನಾಗಿ ನೋಡ್ಕೊಳಲ್ವಾ? ಇದು ನನ್ನ ಪ್ರಶ್ನೆ, ಇದನ್ನು ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸೊ ಇವಾಗ ಕಂಟಿನ್ಯೂ ಮಾಡೋಣ. ನೋಡಿ, ಕ್ಯಾಪಿಟಲಿಸಮಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದರೆ, ಆ ದೇಶದಲ್ಲಿರುವಂಥ ಗವರ್ನಮೆಂಟ್ ಏನಿದೆ ಅದು ಮಾರ್ಕೆಟ್ ವಿಷಯದಲ್ಲಿ ಮೂಗು ತೂರಿಸಲ್ಲ. ಇಟ್ ಡಸಂಟ್ ಇಂಟರ್ಫಿಯರ್ ಇನ್ ದ ಮಾರ್ಕೆಟ್. ಗವರ್ನಮೆಂಟ್ ಏನಿದೆ ಅಲ್ವಾ, ಅದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತೆ, ಆ ದೇಶನ ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗುತ್ತೆ ಹೊರತು ಮಾರ್ಕೆಟಲ್ಲಿ ತಲೆ ಹಾಕಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಟಾ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಸೊ ಟಾಟಾ ಕಂಪನಿ ಕಾರ್ನ ಉತ್ಪನ್ನ ಮಾಡಬೇಕಂತ ಇದೆ, ಅರ್ಥ ಮಾಡ್ಕೊಳ್ಳಿ, ಕಾರ್ನ ಉತ್ಪನ್ನ ಮಾಡಬೇಕಂತ ಇದೆ. ಸೊ ಗವರ್ನಮೆಂಟ್ ಏನು ಮಾಡುತ್ತೆ, ಅದು ಟಾಟಾ ಕಂಪ್ನಿ ಹತ್ರ ಹೋಗಿ, ನೋಡ್ಗುರು, ನೀನು ನ್ಯಾನೋ ಕಾರ್ನೇ ಈ ವರ್ಷ ಪ್ರೊಡ್ಯೂಸ್ ಮಾಡಬೇಕು, ಬರೀ ನ್ಯಾನೋ ಕಾರ್ನೇ ಪ್ರೊಡ್ಯೂಸ್ ಮಾಡಬೇಕು. ನ್ಯಾನೋ ಕಾರ್ನ ಪ್ರೊಡ್ಯೂಸ್ ಮಾಡಿದಾಗ 20,000 ಕಾರ್ಗಿಂತ ಜಾಸ್ತಿ ಕಾರ್ನ ನೀನು ಉತ್ಪನ್ನ ಮಾಡೋ ಹಾಗಿಲ್ಲ.
ಏನು ಹೇಳ್ತಿದೆ ಗವರ್ನಮೆಂಟ್ ಟಾಟಾ ಕಂಪ್ನಿ ಹತ್ರ ಹೋಗಿ, ನೀನು ಈ ವರ್ಷ ಬರೀ ನ್ಯಾನೋ ಕಾರ್ನೇ ಉತ್ಪನ್ನ ಮಾಡಬೇಕು, 20,000 ಕಾರ್ನೇ ಉತ್ಪನ್ನ ಮಾಡಬೇಕು, ಪ್ರತಿ ಕಾರಿನ ಬೆಲೆ ಬರೀ 5 ಲಕ್ಷ ಫಾರ್ ಎಕ್ಸಾಂಪಲ್ 5 ಲಕ್ಷ ರೂಪಾಯಿ ಇಡಬೇಕು ಅಂತ ಹೇಳ್ತಿದೆ. ಸೊ ಇವಾಗ ಏನಾಗ್ತಿದೆ, ಗವರ್ನಮೆಂಟ್ ಟಾಟಾ ಕಂಪ್ನಿ ಹತ್ರ ಹೋಗಿ ರೆಸ್ಟ್ರಿಕ್ಷನ್ಸ್ ಆಗ್ತಿದೆ. ಏನಾಗ್ತಿದೆ, ನೀನು ಏನನ್ನು ಪ್ರೊಡ್ಯೂಸ್ ಮಾಡಬೇಕು, ವಾಟ್ ಯು ನೀಡ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪನ್ನ ಮಾಡಬೇಕು, ನೀನು ಈ ವರ್ಷ ನ್ಯಾನೋ ಕಾರ್ನೇ ಉತ್ಪನ್ನ ಮಾಡಬೇಕು. ನೋಡಿ ಇಲ್ಲಿ ಗವರ್ನಮೆಂಟ್ ಹೋಗಿ ರೆಸ್ಟ್ರಿಕ್ಷನ್ ಆಗ್ತಾ ಇದೆ ಟಾಟಾ ಕಂಪ್ನಿ ಮೇಲೆ. ಜೊತೆಗೆ ಏನು ಹೇಳ್ತಿದೆ, ಕ್ವಾಂಟಿಟಿ, ನೀನು 20,000 ಕಾರ್ಗಳನ್ನೇ ಉತ್ಪನ್ನ ಮಾಡಬೇಕು, ಒಂದು ಜಾಸ್ತಿ ಇಲ್ಲ ಒಂದು ಕಮ್ಮಿ ಇಲ್ಲ, ಇಲ್ಲ ಹೊಡೆದಾಗ್ತಾನೆ. ಆಮೇಲೆ ಕಾಸ್ಟ್ ಆಫ್ ಈಚ್ ಕಾರ್ 5 ಲಕ್ಷನೇ ಇಡಬೇಕು ಅಂತ ಏನಾಗ್ತಿದೆ ಇಲ್ಲಿ, ಗವರ್ನಮೆಂಟ್ ಹೋಗಿ ಪ್ರೊಡಕ್ಷನ್ ಉತ್ಪನ್ನ ಏನು ಮಾಡಬೇಕಂತ ಹೇಳ್ತಿದ್ದೆ, ಇದ್ರ ಮೇಲೆ ಪ್ರೊಡಕ್ಷನ್ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದೆ, ಸಪ್ಲೈ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದೆ. ಸೊ ಕ್ಯಾನ್ ಐ ಸೇ ಗವರ್ನಮೆಂಟ್ ಡೈರೆಕ್ಟ್ ಹೋಗಿ ಮಾರ್ಕೆಟಲ್ಲಿ ಮೂಗ್ ತೋರಿಸ್ತಾ ಇದೆಯಾ ಇಲ್ವಾ? ಇದೇ ಥರ ಟಾಟಾ ಕಂಪ್ನಿ ಆಯಿತು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಅವರು ಹೀರೋ ಹತ್ರ ಹೋಗ್ಬೋದು, ನೀನು ಇಷ್ಟೇ ಕಾರ್ನ ಪ್ರೊಡ್ಯೂಸ್ ಮಾಡಬೇಕಂತ ಹೇಳ್ಬೋದು. ಅದು ಮ್ಯಾಗಿ ಕಂಪ್ನಿ ಹತ್ರ ಹೋಗ್ಬೋದು, ನೀನು ಇಷ್ಟೇ ಪ್ಯಾಕೆಟ್ನ ಪ್ರೊಡ್ಯೂಸ್ ಮಾಡಬೇಕಂತ ಹೇಳ್ಬೋದು. ಈ ಥರ ಯಾವಾಗ ಗವರ್ನಮೆಂಟ್ ಮಾರ್ಕೆಟಲ್ಲಿ ಮೂಗ್ ತೋರಿಸುತ್ತೆ ಅಲ್ವಾ, ಅದು ಕ್ಯಾಪಿಟಲಿಸಮ್ ಅಲ್ಲ. ದಿಸ್ ಈಸ್ ನಾಟ್ ಕ್ಯಾಪಿಟಲಿಸಮ್. ಕ್ಯಾಪಿಟಲಿಸಮ್ ಅಂದ್ರೇನು, ಗವರ್ನಮೆಂಟ್ ಮಾರ್ಕೆಟಲ್ಲಿ ತಲೆ ತೂರ್ಸಲ್ಲ, ಸುಮ್ಮನೆ ಅದ್ರ ಪಾಡ್ಗಿದ್ಬಿರುತ್ತೆ. ಗವರ್ನಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಚೈನ್. ಮಾರ್ಕೆಟ್ ವಿಲ್ ಟೇಕ್ ಕೇರ್ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಮಾರ್ಕೆಟೇ ನೋಡ್ಕೊಳ್ಳುತ್ತೆ ಡಿಮಾಂಡ್ ಆ್ಯಂಡ್ ಸಪ್ಲೈನ. ಇದು ಫಸ್ಟ್ ಥಿಂಗ್, ಡಿಮಾಂಡ್ ಆ್ಯಂಡ್ ಸಪ್ಲೈನ. ಇದರ ಅರ್ಥ ಏನು, ಗವರ್ನಮೆಂಟ್ ಪ್ರೊಡಕ್ಷನ್ ಮೇಲೆ, ಉತ್ಪನ್ನದ ಮೇಲೆ ಮೂಗು ತೂರ್ಸಲ್ಲ. ಪ್ರೊಡಕ್ಷನ್ ಮಾರುಕಟ್ಟೆಯಲ್ಲಿ ಸರ್ಕಾರ ಮಾರುಕಟ್ಟೆ ವಿಷಯಕ್ಕೆ ಹೋಗೋದೇ ಇಲ್ಲ. ದಿಸ್ ಇಸ್ ದ ಪ್ರೈಮರಿ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಕ್ಯಾಪಿಟಲಿಸಮ್ದು ಮೊದಲನೇ ಫೀಚರ್ ಏನು, ಪ್ರಾಫಿಟ್ ಮೇಕಿಂಗ್. ಎರಡನೇದು, ಗವರ್ನಮೆಂಟ್ ಮಾರ್ಕೆಟಲ್ಲಿ ತಲೆ ತೂರ್ಸಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಉತ್ಪನ್ನ ಹೇಗಾಗುತ್ತೆ, ಯಾರ್ಯಾರು ಉತ್ಪನ್ನ ಮಾಡ್ತಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಪಿಟಲಿಸಮಲ್ಲಿ ಒಂದು ನಿಮಿಷ, ಕ್ಯಾಪಿಟಲಿಸಮಲ್ಲಿ ಅತಿ ಮುಖ್ಯವಾಗಿ ರೋಲ್ ಪ್ಲೇ ಮಾಡೋದು ಗವರ್ನಮೆಂಟ್ ಅಲ್ಲ. ಹೇಳಿದೆ ಅಲ್ವಾ, ಗವರ್ನಮೆಂಟ್ ಏನು ತಲೆ ತೂರ್ಸಲ್ಲ ಮಾರ್ಕೆಟಲ್ಲಿ ಅಂತ. ಸೊ ಯಾರು ತಲೆ ತೂರಿಸ್ತಾರೆ, ಪ್ರೈವೇಟ್ ಸೆಕ್ಟರ್ ತಲೆ ತೂರ್ಸತ್ತೆ. ಪ್ರೈವೇಟ್ ಸೆಕ್ಟರ್. ಇವಾಗ ನಾನು ಪ್ರೈವೇಟ್ ಸೆಕ್ಟರ್ ಅಂದ್ಕೂಡಲೇ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ನೋಡಿ. ಗವರ್ನಮೆಂಟ್ ಸೆಕ್ಟರ್ ಅಂದರೆ ಗವರ್ನಮೆಂಟ್ ನಿಮಗೆ ಕೊಡುವಂಥ ಫೆಸಿಲಿಟೀಸ್. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಗವರ್ನಮೆಂಟ್ ಇದೆ ಅಲ್ವಾ, ಅದು ಗವರ್ನಮೆಂಟ್ ಹಾಸ್ಪಿಟಲ್ನ ಮಾಡಿದೆ, ಕರೆಕ್ಟಾ? ಹಾಸ್ಪಿಟಲ್. ಸೊ ಇವಾಗ ಏನಾಗ್ತಿದೆ, ಈ ಹಾಸ್ಪಿಟಲ್ ಖರ್ಚಾಗಿರಲಿ, ಇದ್ರ ವೇಜಸ್ ಆಗಿರಲಿ, ಇಲ್ಲಿ ಕೆಲಸ ಮಾಡೋ ನೌಕರರಾಗಿರಲಿ, ಅವ್ರಿಗೆಲ್ಲ ಸಂಬಳ ಕೊಡೋದು, ಮ್ಯಾನೇಜ್ ಮಾಡೋದು ಯಾರು? ಸರ್ಕಾರ. ಸೊ ಗವರ್ನಮೆಂಟ್ ಈಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಹಾಸ್ಪಿಟಲ್. ಮತ್ತು ಈ ಹಾಸ್ಪಿಟಲ್ ಪ್ರಾಫಿಟ್ ಬಂದರೆ ಬರಲ್ಲ ಜನರಲಿ, ಬಟ್ ಈ ಹಾಸ್ಪಿಟಲಿಂದ ಏನಾದರೂ ಪ್ರಾಫಿಟ್ ಬಂದರೆ ಅದು ಗವರ್ನಮೆಂಟ್ಗೆ ಹೋಗುತ್ತೆ. ಸೊ ಇಲ್ಲಿ ಇನ್ವೆಸ್ಟರ್ ಯಾರು? ಗವರ್ನಮೆಂಟ್ ಇಸ್ ದ ಇನ್ವೆಸ್ಟರ್. ಇಲ್ಲಿ ಗವರ್ನಮೆಂಟ್ ಇನ್ವೆಸ್ಟ್ ಮಾಡ್ತಾ ಇದೆ, ನೆನ್ಪಿಟ್ಕೊಳ್ಳಿ ಇದನ್ನು. ಬಟ್ ಪ್ರೈವೇಟ್ ಸೆಕ್ಟರ್ ಅಂದರೆ ಪ್ರೈವೇಟ್ ಕಂಪನೀಸ್. ಫಾರ್ ಎಕ್ಸಾಂಪಲ್ ಟಾಟಾ ಒಂದು ಪ್ರೈವೇಟ್ ಕಂಪನಿ ಅಲ್ವಾ, ರಿಲಯನ್ಸ್ ಒಂದು ಪ್ರೈವೇಟ್ ಕಂಪ್ನಿ ಅಲ್ವಾ. ಸೊ ಇವಾಗ ಏನಾಗ್ತಿದೆ, ಈ ಕಂಪನಿಗಳು ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಟಾಟಾ ಹಾಸ್ಪಿಟಲ್ಸ್ ಇಲ್ಲ, ಸುಮ್ಮನೆ ಹೇಳ್ತಿರೋದು ಟಾಟಾ ಹಾಸ್ಪಿಟಲ್ಸ್. ಸೊ ಇವಾಗ ಏನಾಗ್ತಿದೆ, ಗವರ್ನಮೆಂಟ್ ಈ ಹಾಸ್ಪಿಟಲ್ ಮೇಲೆ ತಲೆ ಹಾಕಲ್ಲ. ನೀನು ಯಾವ ಡಾಕ್ಟರ್ನಾದ್ರೂ ಹೈಯರ್ ಮಾಡ್ಕೊಳ್ಳಪ್ಪ, ಎಷ್ಟಾದ್ರೂ ಕನ್ಸಲ್ಟೇಷನ್ ಫೀಸ್ ಇಟ್ಕೊಳ್ಳಪ್ಪ, ಯಾವ ಮೆಡಿಸಿನ್ ಬೇಕಾದರೂ ಮಾರಪ್ಪ, ಆಪರೇಷನ್ಗೆ ಎಷ್ಟಾದ್ರೂ ಚಾರ್ಜ್ ಮಾಡಪ್ಪ, ಎಲ್ಲ ನಿಂಗೆ ಬಿಟ್ಟಿದ್ದು. ಆಮೇಲೆ ಆ ಹಾಸ್ಪಿಟಲಿಂದ ಏನಾದ್ರು ದುಡ್ಡು ಬಂದರೆ ಆ ಪ್ರಾಫಿಟ್ ಡೈರೆಕ್ಟ್ ನಿಂಗೆ ಹೊರಟೋಗತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಂದರೆ ಅವರು ಗವರ್ನಮೆಂಟ್ ಕೆಳಗೆ ಬರಲ್ಲ, ದೇ ಆರ್ ಇಂಡಿವಿಜುವಲ್ ಪೀಪಲ್. ಅವರೇ ಬಂಡವಾಳ ಹಾಕ್ತಾರೆ, ಅವರೇ ಪ್ರಾಫಿಟ್ ಎತ್ಕೊಳ್ತಾರೆ. ಗವರ್ನಮೆಂಟ್ ಇವ್ರ ವಿಷಯದಲ್ಲಿ ಮೂಗು ತೂರ್ಸಲ್ಲ. ದಿಸ್ ಇಸ್ ದ ಪ್ರೈಮರಿ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಒಂದು ಲಾಭ ಮಾಡಬೇಕು, ಇನ್ನೊಂದು ಪ್ರೈವೇಟ್ ಸೆಕ್ಟರ್ನ ಎನ್ಕರೇಜ್ ಮಾಡಬೇಕು. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಲಾಭ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ನ ಎನ್ಕರೇಜ್ ಮಾಡಬೇಕು. ಓಕೆ, ಸೊ ಮಾರ್ಕೆಟ್ ಫೋರ್ಸಸ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಕೊರೋನಾ ಸಮಯ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ ಸಮಯದಲ್ಲಿದ್ದೀವಿ, ಕೊರೋನಾ ಸಮಯದಲ್ಲಿದ್ದೀವಿ. ನಾವೊಂದು ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಇಟ್ಕೊಳ್ಳಿ. ಕ್ಯಾಪಿಟಲಿಸ್ಟ್, ಓಕೆ, ಇದು ಕ್ಯಾಪಿಟಲಿಸ್ಟ್ ಎಕಾನಮಿ. ಇಲ್ಲಿ ಗವರ್ನಮೆಂಟ್ ಮೂಗು ತೂರ್ಸಲ್ಲ. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನು ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಇಲ್ಲಿ ಮಾರ್ಕೆಟ್ ಇದೆ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಮಾರ್ಕೆಟ್ ಡಿಸಿಷನ್ ಎಲ್ಲ ಮಾರ್ಕೆಟ್ ನೋಡ್ಕೊಳ್ಳುತ್ತೆ. ಗವರ್ನಮೆಂಟ್ ಪ್ರೊಡಕ್ಷನ್ ಮತ್ತು ಸಪ್ಲೈ ಮೇಲೆ ತಲೆ ತೂರ್ಸಲ್ಲ ಅಂತ ಹೇಳಿ. ಸೊ ಇವಾಗ ಏನಾಗುತ್ತೆ, ಜನರಿಗೆ ಕೊರೋನಾ ಟೈಮಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿದ್ದೇನು? ಮಾಸ್ಕ್ ಅಲ್ವಾ. ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದೇನು? ಮಾಸ್ಕ್. ಸೊ ಇವಾಗ ಏನಾಗುತ್ತೆ, ಜನ ಡಿಮಾಂಡ್ ಮಾಡ್ತಾರೆ ಮಾರ್ಕೆಟಲ್ಲಿ, ನಮಗೆ ಮಾಸ್ಕ್ ಬೇಕು ಅಂತ. ಅಂಡರ್ಸ್ಟ್ಯಾಂಡ್, ಜನ ಡಿಮಾಂಡ್ ಮಾಡ್ತಾ ಇದ್ದಾರೆ ನಮಗೆ ಮಾಸ್ಕ್ ಬೇಕು ಅಂತ. ಗವರ್ನಮೆಂಟ್ ಮಾಸ್ಕ್ನ ಉತ್ಪನ್ನ ಮಾಡಿ ಅಂತ ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ ಉತ್ಪನ್ನ ಮಾಡಿ ಅಂತ. ಸೊ ಅವಾಗ ಏನಾಗುತ್ತೆ, ಯಾವುದೋ ಒಂದು ಕಂಪನಿ ಮಾಸ್ಕ್ಗಳ ಉತ್ಪನ್ನ ಮಾಡಿ ಮಾರುಕಟ್ಟೆಯಲ್ಲಿ ಮಾರತ್ತೆ.
ಸೊ ಒನ್ ಕಂಪನಿ ಈಸ್ ಪ್ರೊಡ್ಯೂಸಿಂಗ್ ದ ಮಾಸ್ಕ್, ಯಾವುದೋ ಒಂದು ಕಂಪನಿ ಮಾಸ್ಕ್ನ ಉತ್ಪನ್ನ ಮಾಡ್ತಿದೆ, ಅದನ್ನು ತಗೊಬಂದು ಮಾರ್ಕೆಟ್ಗೆ ಹಾಕ್ತಿದ್ದಾರೆ. ದಿಸ್ ಈಸ್ ಸಪ್ಲೈ. ಅಂದರೆ ಇಲ್ಲಿ ಏನಾಗ್ತಿದೆ, ಜನ ಏನು ಕೇಳ್ತಾರೋ ಮಾರ್ಕೆಟ್ ಅದನ್ನ ಮಾಡಿಕೊಡತ್ತೆ. ಗವರ್ನಮೆಂಟ್ ಕೇಳ್ತಿಲ್ಲ, ಜನ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟಲ್ಲಿ ಡಿಮಾಂಡ್ ಬಂತು. ಏನು ಡಿಮಾಂಡ್ ಬಂತು? ಕಾರ್ಗಳ ಡಿಮಾಂಡ್ ಬಂತು. ಫಾರ್ ಎಕ್ಸಾಂಪಲ್ ಈಗ ಮಹೇಂದ್ರ XUV 700, ಕರೆಕ್ಟಾ? ಮಹೇಂದ್ರ XUV 700 ಕಾರ್ದು ಫುಲ್ ಡಿಮಾಂಡ್ ಬಂದಿದೆ. ಸೊ ಏನಾಗುತ್ತೆ, ಮಹೇಂದ್ರ ಕಂಪ್ನಿ ಮಾರ್ಕೆಟಲ್ಲಿ ಡಿಮಾಂಡ್ ಇರೋದ್ರಿಂದ ಆ ಕಾರ್ನ ಉತ್ಪನ್ನ ಜಾಸ್ತಿ ಮಾಡುತ್ತೆ. ಸೊ ಮಾರ್ಕೆಟ್ ಫೋರ್ಸಸ್ ಹೇಳುತ್ತೆ, ಜನ ಏನು ಕೇಳ್ಕೊಳ್ತಾರೋ ಮಾರ್ಕೆಟ್ ನಿಮ್ಗೆ ಅದು ಮಾಡಿ ಕೊಡುತ್ತೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಗವರ್ನಮೆಂಟ್ ಏನು ಹೇಳಲ್ಲ, ಗವರ್ನಮೆಂಟ್ ಮುಚ್ಕೊಂಡಿರತ್ತೆ. ಇಲ್ಲಿ ಏನಾಗ್ತದೆ, ಪ್ರೈವೇಟೈಸೇಷನ್ ಆಗಿದೆ, ಬರೀ ಪ್ರೈವೇಟೈಸೇಷನ್. ಗವರ್ನಮೆಂಟ್ ಸೆಕ್ಟರ್ ಇಲ್ಲ, ಗವರ್ನಮೆಂಟ್ ಹಾಸ್ಪಿಟಲ್ ಇಲ್ಲ, ಗವರ್ನಮೆಂಟ್ ಸ್ಕೂಲ್ಸ್ ಇಲ್ಲ, ಗವರ್ನಮೆಂಟ್ ಟ್ರಾನ್ಸ್ಪೋರ್ಟ್ ಇಲ್ಲ, ಗವರ್ನಮೆಂಟ್ ಎಲೆಕ್ಟ್ರಿಸಿಟಿ ಇಲ್ಲ, ಏನೇನು ಇಲ್ಲ. ಯಾರು ನೋಡ್ಕೊಳ್ತಿದ್ದಾರೆ? ಪ್ರತಿಯೊಂದು ಪ್ರೈವೇಟ್ ಸೆಕ್ಟರ್ ನೋಡ್ಕೊಳ್ತಾ ಇದೆ. ಪ್ರತಿಯೊಂದು ಪ್ರೈವೇಟ್ ಸೆಕ್ಟರ್, ಪ್ರತಿಯೊಂದಕ್ಕೆ ಕೂಡ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಟೆಲಿಕಾಂ ನೆಟ್ವರ್ಕ್ ಅಂತ ಬಂದರೆ ಗವರ್ನಮೆಂಟ್ ಒಂದು ಟೆಲಿಕಾಂ ನೆಟ್ವರ್ಕ್ ಇದೆ. ಯಾವುದಿದೆ? ಗವರ್ನಮೆಂಟ್ ಟೆಲಿಕಾಂ ನೆಟ್ವರ್ಕ್ ಎಲ್ಲರಿಗೂ ಗೊತ್ತಿರುತ್ತೆ, BSNL. ಈಗ ಭಾರತದಲ್ಲಿ BSNL ಏನಿದೆ, ಇದು ಗವರ್ನಮೆಂಟ್ ಕಂಪನಿ. ಇದು ಕೂಡ ನಿಮಗೆ 3G 4G ಸರ್ವಿಸಸ್ ಕೊಡ್ತಾ ಇದೆ. ಪ್ರೈವೇಟ್ ಸೆಕ್ಟರ್ಗೆ ಬಂದರೆ ಯಾರ್ಯಾರಿದ್ದಾರೆ? ನಿಮ್ಮ ಹತ್ರ ಜಿಯೋ ಇದೆ, ಏರ್ಟೆಲ್ ಇದೆ ಅಲ್ವಾ, ಮತ್ತೆ ಯಾವುದಿದೆ? ಏರ್ಟೆಲ್, ಜಿಯೋ, ಐಡಿಯಾ ಇದೆ. ಐಡಿಯಾ ಇತ್ತು, ಹೋಯ್ತು. ಫಾರ್ ಎಕ್ಸಾಂಪಲ್ ಈಗ V ಒಂದಿದೆ ಅಲ್ವಾ. ಇದೇ ಥರ ಸಾವಿರಾರು ಸಿಮ್ಗಳಿದೆ. ಸೊ ಇಲ್ಲಿ ಏನಾಗ್ತಿದೆ, ಇದೆಲ್ಲ ಪ್ರೈವೇಟ್ ಕಂಪನೀಸ್ ಮಾಡ್ತಿರುವಂಥದ್ದು, ಇದು ಗವರ್ನಮೆಂಟ್ ಕಂಪ್ನಿ ಮಾಡ್ತಿರುವಂಥದ್ದು. ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಗವರ್ನಮೆಂಟ್ ಬರೋದೇ ಇಲ್ಲ. ದರ್ ಇಸ್ ನಥಿಂಗ್ ಫ್ರಮ್ ದ ಗವರ್ನಮೆಂಟ್. ಪ್ರತಿಯೊಂದು ಕೂಡ ಪ್ರೈವೇಟ್ ಅವ್ರು ನೋಡ್ಕೊಳ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಇಂಡಿಯನ್ ರೈಲ್ವೇಸ್ ಇದೆ, ಕರೆಕ್ಟಾ? ಇಂಡಿಯನ್ ರೈಲ್ವೇಸ್ ಇದೆ. ಸೊ ಇಂಡಿಯನ್ ರೈಲ್ವೇಸ್ ಇಸ್ ಅ ಗವರ್ನಮೆಂಟ್ ಪ್ರಾಪರ್ಟಿ. ರೈಲ್ವೆ ಸರ್ವಿಸಸ್ ನಿಮಗೆ ಬೇಕಂದರೆ ಭಾರತದಲ್ಲಿ ಬರೀ ಗವರ್ನಮೆಂಟ್ ಮಾತ್ರ ಕೊಡುತ್ತೆ. ಪ್ರೈವೇಟ್, ಫಾರ್ ಎಕ್ಸಾಂಪಲ್ ಟಾಟಾ ರೈಲ್ವೇಸ್ ಅಂತ ಏನೂ ಇಲ್ಲ. ಅರ್ಥ ಆಗ್ತಿದೆಯಾ? ಇಟ್ ಈಸ್ ಗವರ್ನಮೆಂಟ್ ರೈಲ್ವೇಸ್. ಇಲ್ಲಿ ಏನಾಗ್ತಿದೆ, ಗವರ್ನಮೆಂಟ್ ಮಾರ್ಕೆಟಲ್ಲಿ ಸರ್ವಿಸಸ್ ಕೊಡ್ತಾ ಇದೆ, ಗವರ್ನಮೆಂಟ್ ಇಲ್ಲಿ ಉತ್ಪನ್ನ ಮಾಡ್ತಿದೆ. ಬಟ್ ಇವಾಗ ಏನಾಗ್ತಿದೆ, ಪ್ರೈವೇಟ್ ಸೆಕ್ಟರ್ ಹತ್ರ ರೈಲ್ವೇಸ್ ಆಕ್ಸಸ್ ಇಲ್ಲ. ಅರ್ಥ ಆಗ್ತಿದೆಯಾ? ಬಟ್ ವೆನ್ ಯು ಟಾಕ್ ಅಬೌಟ್ ಕ್ಯಾಪಿಟಲಿಸ್ಟ್ ಸೊಸೈಟಿ, ರೈಲ್ವೇಸ್ ಕೂಡ ಒಂದು ಪ್ರೈವೇಟ್ ಕಂಪನಿ ಇರುತ್ತೆ. ರೈಲ್ವೇಸ್ ಕೂಡ ಒಂದು ಪ್ರೈವೇಟ್ ಕಂಪನಿ ಓಡಿಸ್ತಿರ್ಬೋದು. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಇವಾಗ ಬಸ್ ವಿಷಯ ನಿಮ್ಗೆ ಅನ್ಸ್ಬೋದು, ಒಪ್ಪ ಟ್ರೈನನ್ನು ಕೂಡ ಒಂದು ಪ್ರೈವೇಟ್ ಕಂಪ್ನಿ ರನ್ ಮಾಡ್ಬೋದು, ಇದೆಲ್ಲ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. ಯಾಕೆ ಪಾಸಿಬಲ್ ಇಲ್ಲ ನೋಡಿ? ಗವರ್ನಮೆಂಟ್ ಬಸ್ ವಿಷಯ ಅಂದ್ಕೂಡಲೇ ನೀವು ಯಾವ ಬಸ್ ನೆನೆಸ್ಕೊಳ್ತೀರಿ? KSRTC, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, ಕರೆಕ್ಟಾ ಸಂಸ್ಥೆ. ಅದೇ ಥರ ಪ್ರೈವೇಟ್ ಬಸ್ಸಸ್ ಕೂಡ ಇದೆಯಾ ಕರ್ನಾಟಕದಲ್ಲಿ? ತುಂಬ ಇದೆ. VRL ಇದೆ, SRL ಇದೆ. ಎಷ್ಟು ಬೇಕು ನಿಮಗೆ? ದುರ್ಗಾಂಬ ಇದೆ, ದುರ್ಗಾಂಬ ಸರ್ವಿಸಸ್ ಇದೆ. ಅದೇ ಥರ ಶ್ರೀಕುಮಾರ್ ಸರ್ವಿಸಸ್ ಇದೆ. ಅದೇ ಥರ ನೀವು ಎಕ್ಸಾಂಪಲ್ ತಗೊಳ್ತಾರೆ, ಲಕ್ಷಾಂತರ ಗಟ್ಟಲೆ ಪ್ರೈವೇಟ್ ಸೆಕ್ಟರ್ ಬಸ್ಸಸ್ ಇದೆ ಅಲ್ವಾ. ಸೊ ಇವಾಗ ಏನಾಗ್ತಿದೆ, ಎಲ್ಲ ಸರ್ವಿಸಸ್, ಆಲ್ಮೋಸ್ಟ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆ, ಆಲ್ಮೋಸ್ಟ್ ಆಲ್ ಗೂಡ್ಸ್ ಅಂದರೆ ಏನು, ಸರ್ವಿಸ್ ಅಂದರೆ ಏನು, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಆಲ್ಮೋಸ್ಟ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆ, ಪ್ರತಿಯೊಂದು ಕೂಡ ಪ್ರೈವೇಟ್ ಸೆಕ್ಟರಿಂದ ಬಂದಾಗ ಆ್ಯಂಡ್ ಗವರ್ನಮೆಂಟ್ ಅದರಲ್ಲಿ ಮೂಗು ತೂರಿಸದೇ ಇದ್ದಾಗ, ವೆನ್ ದರ್ ಇಸ್ ಅ ಡಿಫರೆನ್ಸ್ ಆರ್ ಸಪರೇಷನ್ ಬಿಟ್ವೀನ್ ಗವರ್ನಮೆಂಟ್ ಆ್ಯಂಡ್ ದ ಮಾರ್ಕೆಟ್, ವೆನ್ ದರ್ ಇಸ್ ಅ ಕ್ಲಿಯರ್ ಕಟ್ ಬೌಂಡ್ರಿ ಬಿಟ್ವೀನ್ ಗವರ್ನಮೆಂಟ್ ಆ್ಯಂಡ್ ಮಾರ್ಕೆಟ್, ಅಂಥ ಸಿಸ್ಟಮ್ನ ನಾವು ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಆರ್ ಕ್ಯಾಪಿಟಲಿಸಮ್ ಅಂತ ಕರಿತೇವೆ. ಸೊ ನಿಮಗೆ ಕ್ಯಾಪಿಟಲಿಸಮ್ ಮೀನಿಂಗ್ ಈಗ ಅರ್ಥ ಆಗಿರುತ್ತೆ. ಏನು? ಪ್ರೊಡಕ್ಷನ್ ಫೋರ್ಸಸ್ಸಲ್ಲಿ, ಮಾರ್ಕೆಟಲ್ಲಿ, ಡಿಮಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ಗವರ್ನಮೆಂಟ್ ಯಾವುದೇ ರೀತಿ ಮೂಗು ತೋರಿಸದೆ ಮುಚ್ಕೊಂಡು ಕೂತ್ಕೊಂಡ್ರೆ ಅದನ್ನು ಕ್ಯಾಪಿಟಲಿಸಮ್ ಅಂತ ಕರೀತಾರೆ. ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲಿಸಮ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. USA ಏನಿದೆ, ಇಟ್ ಈಸ್ ಅ ಕ್ಯಾಪಿಟಲಿಸ್ಟ್ ಸ್ಟೇಟ್. ಇದು ಪ್ಯೂರ್ ಕ್ಯಾಪಿಟಲಿಸ್ಟ್ ಸ್ಟೇಟ್. ಇಲ್ಲಿ ಸೋಷಿಯಲಿಸಮ್ ಇಲ್ಲ, ಕಮ್ಯುನಿಸಮ್ ಇಲ್ಲ. ಪ್ರತಿಯೊಂದು ಕೂಡ ಪ್ರೈವೇಟ್ ಸೆಕ್ಟರ್ ಮಾಡ್ಕೊಂಡು ಹೋಗ್ತಾ ಇದೆ. ಅರ್ಥ ಆಗ್ತದೆ? ಪ್ರತಿಯೊಂದು ಕೂಡ ಪ್ರೈವೇಟ್ ಸೆಕ್ಟರ್ ಕೈಲಿದೆ. ಗವರ್ನಮೆಂಟ್ ಬರೀ ತಮ್ಮ ಅಡ್ಮಿನಿಸ್ಟ್ರೇಷನ್ನ, ಬ್ಯೂರೋಕ್ರೇಟ್ಸ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನೀವು ಅಮೆರಿಕಾಗೆ ಹೋದರೆ ನಿಮಗೆ ಹೆಲ್ತ್ ಸರ್ವಿಸಸ್ ಕಾಸ್ಟ್ ತುಂಬ ಜಾಸ್ತಿ. ಹೆಲ್ತ್ ಇನ್ಶೂರೆನ್ಸ್ ಇರಬೇಕಂತ ಹೇಳ್ತಾರೆ. ನೀವು ನಾಯಿ ಸಾಕಬೇಕಂತ ಇದ್ದರೆ ನಾಯಿಗೆ ಕೂಡ ಲೈಸೆನ್ಸ್ ಕೇಳ್ತಾರೆ ಅಮೆರಿಕದಲ್ಲಿ. ಗನ್ ಬೇಕಾ, ಗನ್ನಿಗೂ ಲೈಸೆನ್ಸು. ನಿಮಗೆ ಪೊಲೀಸ್ ಸರ್ವಿಸ್ ಬೇಕಾ, ಅದಕ್ಕೂ ಕೂಡ ತುಂಬ ಕಂಡೀಷನ್ಸ್ ಇದೆ. ಅಮೆರಿಕನ್ ಲೈಫ್ ಸ್ಟೈಲ್ ಇಸ್ ವೆರಿ ರೆಸ್ಟ್ರಿಕ್ಟೆಡ್. ಯಾಕೆ? ಪ್ರತಿಯೊಂದು ಕೂಡ ಪ್ರೈವೇಟ್ ಸೆಕ್ಟರ್ ಕೈಯಲ್ಲಿದೆ. ಎಜುಕೇಷನ್ ಕೂಡ ಅಮೆರಿಕದಲ್ಲಿ ತುಂಬ ಕಾಸ್ಟ್ಲಿ, ಹೆಲ್ತ್ ಕೂಡ ಅಮೆರಿಕದಲ್ಲಿ ತುಂಬ ಕಾಸ್ಟ್ಲಿ. ಯಾಕೆ? ಪ್ರೈವೇಟ್ ಸೆಕ್ಟರ್ ಟೇಕ್ ಓವರ್ ಮಾಡಿದೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಗವರ್ನಮೆಂಟ್ ತಲೆ ತೂಡ್ಸಲ್ಲ. ಸೊ ಕ್ಯಾಪಿಟಲಿಸಮ್ ಬಗ್ಗೆ ಇವಾಗ ಒಂದು ಚಿಕ್ಕ ಓವರ್ ವ್ಯೂ ಹೇಳೋದಂದರೆ, ಇನ್ನು ಮುಗ್ದಿಲ್ಲ, ಸ್ಟಾರ್ಟೇ ಮಾಡಿಲ್ಲ ನಾನು, ಜಸ್ಟ್ ಇಷ್ಟೊತ್ತು ಓವರ್ ವ್ಯೂ ಕೊಡ್ತಾ ಇದ್ದೇನೆ. ಇವಾಗ ಅರ್ಥ ಮಾಡ್ಕೊಳ್ಳಿ. ಕ್ಯಾಪಿಟಲಿಸಮ್ದು ಫಸ್ಟ್ ಫೀಚರ್ ಪ್ರೈವೇಟೈಸೇಷನ್.
ಪ್ರೈವೇಟೈಸೇಷನ್ ಅಂದರೆ ಪ್ರೈವೇಟ್ ಪ್ಲೇಯರ್ಸ್, ಗೌರ್ನಮೆಂಟ್ಗಿಟ್ಟು ಪ್ರೈವೇಟ್ ಕಂಪ್ನಿಗಳು ತಮ್ಮ ಆಟಗಳನ್ನ ಆಡ್ತಾರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಚೈನಲ್ಲಿ. ಮಾರ್ಕೆಟ್ ವಿಲ್ ಡಿಸೈಡ್ ವಾಟ್ ಟು ಪ್ರೊಡ್ಯೂಸ್, ವಾಟ್ ನಾಟ್ ಟು ಪ್ರೊಡ್ಯೂಸ್. ಮಾರ್ಕೆಟಲ್ಲಿ ಯಾವ ವಸ್ತು ಡಿಮಾಂಡ್ ಇದೆಯೋ ಅದನ್ನು ಈ ಪ್ರೈವೇಟ್ ಕಂಪ್ನಿ ಪ್ರೊಡ್ಯೂಸ್ ಮಾಡುತ್ತೆ, ಯಾವ ಕಂಪ್ನಿಗೆ ಡಿಮಾಂಡ್ ಇಲ್ವೋ ಅದನ್ನು ಈ ಪ್ರೈವೇಟ್ ಕಂಪ್ನಿ ಪ್ರೊಡ್ಯೂಸ್ ಮಾಡಿಲ್ಲ. ಗೌರ್ನಮೆಂಟ್ ಪ್ರೊಡಕ್ಷನ್ ವಿಷಯಕ್ಕೆ ಬರೋದೇ ಇಲ್ಲ. ಇಟ್ ಮೇ ಬಿ ಗೂಡ್ಸ್ ಆರ್ ಇಟ್ ಮೇ ಬಿ ಸರ್ವಿಸಸ್. ಮೇಜರ್ ಫೀಚರ್ ಆಫ್ ಕ್ಯಾಪಿಟಲಿಸಮ್ ಇಸ್ ಗವರ್ನಮೆಂಟ್ ಈಸ್ ನಾಟ್ ಇಂಟರ್ಫಿಯರಿಂಗ್ ಇನ್ ದ ಮಾರ್ಕೆಟ್. ಗವರ್ನಮೆಂಟ್ ಮಾರ್ಕೆಟಲ್ಲಿ ತಲೆ ತೂರ್ಸಲ್ಲ. ನಾಲ್ಕನೇದೇನು, ಪ್ರಾಫಿಟ್ ಮೇಕಿಂಗ್. ನಿಮಗೆ ಪ್ರಾಫಿಟ್ ಮಾಡೋದೇ ಒಂದು ಅತಿ ಮುಖ್ಯವಾದಂಥ ಗುರಿಯಾಗಿರುತ್ತೆ. ಪ್ರೈವೇಟ್ ಕಂಪ್ನಿಗೆ ಪ್ರಾಫಿಟ್ ಆಗಬೇಕಲ್ವ, ಇಲ್ಲ ನೀವು ಯಾಕೆ ಬಿಸ್ನೆಸ್ ಮಾಡ್ತೀರಾ? ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಎಷ್ಟು ಬಿಸ್ನೆಸ್ ಮಾಡೋದ್ರಿಂದ. ಕ್ಯಾಪಿಟಲ್ ಅಂತ ಹಾಕಿದ ಕೂಡಲೇ ನೀವು ರಿಟರ್ನಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಸಹಜ, ತುಂಬ 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 ಸಹಜ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಅರ್ಥ ಆದರೆ ನಾನು ಇನ್ನೂ ಮುಂದೆ ಹೋಗ್ಬೋದು ಈಗ. ಓಕೆ, ಇನ್ ಕೇಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಪಾಸ್ ಮಾಡಿ ಮತ್ತೆ ಈ ವಿಡಿಯೋ ರಿವೈಸ್ ಮಾಡಿ, ಬಿಕಾಸ್ ನಿಮ್ಗೆ ಇದು ಅರ್ಥ ಆಗಲೇಬೇಕು. ಕ್ಯಾಪಿಟಲಿಸ್ಟ್ ಅಂದರೆ ಪ್ರೈವೇಟೈಸೇಷನ್ ಇದೆ, ಮಾರ್ಕೆಟ್ ಇದೆ. ಗವರ್ನಮೆಂಟ್ ಮಾರ್ಕೆಟಲ್ಲಿ ಮೂಗು ತೋರಿಸ್ತಾ ಇಲ್ಲ, ಜನ ಏನೇನು ಡಿಮಾಂಡ್ ಮಾಡ್ತಾರೋ ಪ್ರೈವೇಟ್ ಕಂಪ್ನೀಸ್ ಅದನ್ನ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ಇಟ್ ಮೇ ಬಿ ಗೂಡ್ಸ್, ಇಟ್ ಮೇ ಬಿ ಸರ್ವಿಸಸ್, ಪ್ರತಿಯೊಂದು ಕೂಡ ನಿಮಗೆ ಪ್ರೈವೇಟ್ ಸೆಕ್ಟರಿಂದನೇ ಬರುತ್ತೆ. ಗವರ್ನಮೆಂಟ್ ಸೆಕ್ಟರಿಂದ ನಿಮ್ಗೆ ಆದಷ್ಟು ಏನು ಬರಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಇವಾಗ ಇದರ್ಥ ಆಗಿದೆ. ಇವಾಗ ಕ್ಯಾಪಿಟಲಿಸಮ್ ಅಲ್ಲೇ ಇದ್ದೇನೆ, ಬಟ್ ಅದಕ್ಕಿಂತ ಮೊದಲು ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಏನನ್ನಾದರೂ ನೀವು ಉತ್ಪನ್ನ ಮಾಡಬೇಕಂತ ಇದ್ದರೆ, ಲೆಟ್ಸ್ ಸೇ ಈ ಫ್ಯಾಕ್ಟ್ರಿ ನಿಮ್ಮದು, ನಿಮ್ಮ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಸೊ ನೀವೇನಾದ್ರು ಉತ್ಪನ್ನ ಮಾಡಬೇಕಂತ ಇದ್ದರೆ ನಿಮಗೆ ಏನೇನು ವಸ್ತುಗಳ ಅವಶ್ಯಕತೆ ಬೀಳತ್ತಂತ ಕೇಳೋದಾದರೆ, ಮೊದಲನೇದು ನಿಮಗೆ ಬೀಳುವಂಥ ಅವಶ್ಯಕತೆ ಲ್ಯಾಂಡ್. ನಿಮಗೆ ಜಮೀನು ಬೇಕು. ಎಲ್ಲಿ ನಿಮ್ಮ ಫ್ಯಾಕ್ಟ್ರಿ ಕಟ್ತೀರ ಅಲ್ವಾ, ಅಲ್ಲಿ ನಿಮಗೆ ಜಮೀನು ಬೇಕು. ಅದಕ್ಕೆ 2 ಅವಕಾಶಗಳಿದೆ. ಒಂದು, ನೀವು ಜಮೀನ್ದು ಮಾಲೀಕ ಆಗಿರ್ಬೋದು, ಅಥವಾ ನೀವು ಜಮೀನನ್ನ ಲೀಸ್ಗೆ ತಗೋಬೋದು ಅಲ್ವಾ. ನನಗೆ 10 ವರ್ಷಕ್ಕೆ ಲೀಸ್ ಬೇಕಪ್ಪ, ನನಗೆ 20 ವರ್ಷಕ್ಕೆ ಲೀಸ್ ಬೇಕಪ್ಪ ಅಂತ ನೀವು ಒಂದು ಜಾಗನ, ಫ್ಯಾಕ್ಟ್ರಿ ಕಟ್ಟೋಕ್ಕೋಸ್ಕರ ಒಂದು ಜಾಗನ ಲೀಸ್ಗಾದ್ರು ತೊಗೋಬೋದು, ಅಥವಾ ನಿಮ್ಮ ತಾತ ಮುತ್ತಾತ ತುಂಬ ಶ್ರೀಮಂತರಾಗಿ ಆಸ್ತಿ ಮಾಡಿದ್ದಿದ್ರೆ ಆ ಜಾಗದ ಮೇಲೆ ನೀವು ಫ್ಯಾಕ್ಟ್ರಿನ ಕಟ್ಬೋದು. ಇನ್ ಕೇಸ್ ಆ ಜಾಗ ನಿಮ್ದಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆ ಜಾಗನ ನೀವು ಲೀಸ್ ಅಥವಾ ರೆಂಟ್ಗೆ ತಗೊಂಡ್ರೆ, ಲೀಸ್ ತಗೊಂಡ್ರೆ ಇನ್ ರಿಟರ್ನ್ ನೀವು ಓನರ್ಗೆ ರೆಂಟ್ ಕಟ್ಟಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ನೀವೊಂದು ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದೀರಾ, ನಿಮ್ಮ ಹತ್ರ ಜಮೀನಿಲ್ಲ. ಒಂದು ನಿಮಿಷ ನೀರು ಕುಡಿತೇನೆ. ಓಕೆ, ನೀವು ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದೀರಾ, ನಿಮ್ಮ ಹತ್ರ ಜಮೀನಿಲ್ಲ ಅಂದರೆ ಏನು, ನೀವು ಜಮೀನು ಲೀಸಿಗೆ ತಗೊಳ್ಳಿ, ಇನ್ ರಿಟರ್ನ್ ನೀವು ಅವ್ರಿಗೆ ರೆಂಟ್ ಕೊಡಬೇಕಾಗತ್ತೆ. ಆಯಿತಾ? ಫ್ಯಾಕ್ಟ್ರಿ ಕಟ್ಟಿದ್ರಿ, ಓಕೆ, ಜಮೀನು ಸಿಕ್ತು, ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ರೆಡಿ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ಏನು ಬೇಕು ನಿಮಗೆ? ಫ್ಯಾಕ್ಟ್ರಿ ಕಟ್ಟಿದ್ರೆ ಸ್ಟಾರ್ಟ್ ಆಗಲ್ಲ. ನಿಮಗೆ ಇದು ಫ್ಯಾಕ್ಟ್ರಿ ಕಟ್ಟಾದಮೇಲೆ ಕ್ಯಾಪಿಟಲ್ ಕೂಡ ಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಕ್ಯಾಪಿಟಲ್ ಬೇರೆ, ಪ್ರೊಡಕ್ಷನ್ ಕ್ಯಾಪಿಟಲ್ ಬೇರೆ. ಫಾರ್ ಎಕ್ಸಾಂಪಲ್ ಒಂದು ನಿಮಿಷ, ಫ್ಯಾಕ್ಟ್ರಿ ಕಟ್ಟಾಗಿದೆ, ಈಗ ಫ್ಯಾಕ್ಟ್ರಿ ಒಳಗೆ ಉತ್ಪನ್ನ ಮಾಡಬೇಕಲ್ವ. ಫಾರ್ ಎಕ್ಸಾಂಪಲ್ ನಿಮ್ಮದು ಕಾರ್ ಕಂಪನಿ ಅಂತ ಇಟ್ಕೊಳ್ಳಿ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕಾರ್ ಉತ್ಪನ್ನ ಮಾಡ್ತೀರಾ ಅಂದರೆ ಉತ್ಪನ್ನ ಮಾಡೋಕ್ಕೆ ಕೂಡ ಖರ್ಚಾಗತ್ತೆ ತಾನೆ, ಬಂಡವಾಳ ಹಾಕ್ಬೇಕು ತಾನೆ. ಸೊ ಇವಾಗ ನೀವೇನು ಮಾಡ್ತೀರಾ, ಕ್ಯಾಪಿಟಲ್ ಕೂಡ ಹಾಕ್ತಾ ಇದ್ದೀರಾ. ಇದು ಸಪ್ರೇಟು, ಲ್ಯಾಂಡ್ ಸಪ್ರೇಟ್ ಆಯಿತು, ಕನ್ಸ್ಟ್ರಕ್ಷನ್ ಸಪ್ರೇಟ್ ಆಯಿತು, ಕ್ಯಾಪಿಟಲ್ ಹಾಕ್ತಾ ಇದ್ದೀರಾ. ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಕಾರ್ ಉತ್ಪನ್ನ ಮಾಡೋಕ್ಕೆ 50,000 ಖರ್ಚು ಬರುತ್ತಂತ ಇಟ್ಕೊಳ್ಳಿ. ಸೊ ನೀವು 50,000 ಖರ್ಚೇನು ಹಾಕ್ತೀರಲ್ವ, ದಿಸ್ ಇಸ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಈಗ ಕಾರ್ನ ಉತ್ಪನ್ನ ಮಾಡೋಕ್ಕೆ 50,000 ದುಡ್ಡು ಬೇಕು, ಒಂದು ಕಾರ್ನ ಉತ್ಪನ್ನ ಮಾಡೋಕ್ಕಂತ ಇಟ್ಕೊಳ್ಳಿ. ಆ ದುಡ್ಡು, ಆ ಬಂಡವಾಳ ಏನು ಹಾಕ್ತಾ ಇದ್ದೀರಾ, ಪ್ರೊಡಕ್ಷನ್ ಬಂಡವಾಳ, ಪ್ರೊಡಕ್ಷನ್ ಕ್ಯಾಪಿಟಲ್ ಅಂತ ಕರಿಬೋದು ಇದನ್ನ. ಸೊ ಒಂದು ಕಾರ್ನ ಉತ್ಪನ್ನ ಮಾಡೋಕ್ಕೆ ಪ್ರೊಡಕ್ಷನ್ ಕ್ಯಾಪಿಟಲ್ 50,000. ಓಕೆ, ಇದರಿಂದ ವಾಪಸ್ ಏನು ಬರುತ್ತೆ ಅದು ಆಮೇಲೆ ನೋಡೋಣ. ಇದಾದಮೇಲೆ ನೆಕ್ಸ್ಟ್ ಬೇಕಾಗೋದು ನಿಮಗೆ ಕೆಲಸಗಾರರು ಬೇಕಲ್ವಾ. ನೀವೇ ಕಂಪ್ನಿ ಕಟ್ಟಿ ನೀವೇ ಹೋಗಿ ಟೈರ್ ಫಿಕ್ಸ್ ಮಾಡಲ್ಲ, ನಿಮಗೆ ಕೆಲಸಗಾರರು ಬೇಕು. ಸೊ ನೀವೇನು ಮಾಡ್ತೀರಾ, ಲೇಬರ್ಸ್ನ ಹೈಯರ್ ಮಾಡ್ತೀರಾ. ಯು ವಿಲ್ ಹೈಯರ್ ದ ಲೇಬರ್ಸ್ ಅಂದರೆ ಕೂಲಿ ಕಾರ್ಮಿಕರು. ಇವ್ರು ಇನ್ ರಿಟರ್ನ್ ಏನು ಆಸೆ ಪಡ್ತಾರೆ, ಲೇಬರ್ಸ್ಗೆ ಇನ್ ರಿಟರ್ನ್ ನೀವು ವೇಜಸ್ ಅಥವಾ ಸ್ಯಾಲ್ರೀಸ್ನ ಕೊಡಬೇಕಾಗುತ್ತೆ, ಸಂಬಳ ಕೊಡಬೇಕಾಗತ್ತೆ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನೀವು ಲೇಬರರ್ಸ್ನ ಇಟ್ಕೊಂಡ್ರೆ ವೇಜಸ್ ಮತ್ತು ಸಂಬಳನ ರಿಟರ್ನ್ ಮಾಡಬೇಕಾಗತ್ತೆ. ಸೊ ನೋಡಿ, ಈಗ ಒಂದು ಕಾರ್ನ ನೋಡಿ, ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಾರ್ ಉತ್ಪನ್ನಗೆ 50,000 ಆಗ್ತಿದೆ ಅಂತ ಹೇಳಿದೆ. ಒಂದು ಕಾರ್ನ ಉತ್ಪನ್ನ ಮಾಡೋಕ್ಕೆ ಎಷ್ಟು ಬೇಕೀಗ, 50,000 ಬೇಕು, ಬಂಡವಾಳ ಹಾಕಿದ್ದೀರಾ. ಪ್ಲಸ್ ಎಸಂಪ್ಷನ್, ಈ ಜಮೀನು ನಿಮ್ದಲ್ಲ, ಸೊ ಇದನ್ನು ಲೀಸಿಗೆ ತೊಗೊಂಡಿದ್ದೀರಿ ರೆಂಟ್ಗೆ. ಸೊ ಪ್ರತಿ ತಿಂಗಳು ಒಂದು ರೆಂಟ್ 20,000 ಬರ್ತಿದೆ, ಅದನ್ನು ವಸೂಲಿ ಮಾಡಬೇಕಂತ ನೀವೇನು ಮಾಡ್ತೀರಾ, ಒಂದು ಕಾರ್ ಮೇಲೆ 2,000 ರೂಪಾಯಿ ಆ್ಯಡ್ ಮಾಡ್ತೀರಾ. ಇದು ರೆಂಟ್ ಎಕ್ಸ್ಪೆಂಡಿಚರ್ನ ಕೂಡ ನೀವು ಕಾರ್ ಮೇಲೆ ಹಾಕ್ತಾ ಇದ್ದೀರಾ. ಓಕೆ, 2,000 ರೆಂಟನ್ನು ಕೂಡ ಕಾರ್ಗೆ ಆ್ಯಡ್ ಮಾಡಿದ್ರಿ. ಅದಾದಮೇಲೆ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡಬೇಕು. ಸೊ ಒಂದು ಕಾರಿಗೆ ರೆಂಟ್ ನೀವು 5,000 ಹಾಕಿದ್ರಿ. ಸೊ ಒಟ್ಟೆಷ್ಟಾಯ್ತು ಈಗ, 50,000 ಬಿದ್ದಿದ್ದು ನಿಮ್ಮದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಲ್ಯಾಂಡ್ ತೊಗೊಂಡಿದ್ದು ಏನು ಖರ್ಚಾಗಿತ್ತಲ್ಲ ಅದನ್ನ ಕೂಡ ಗ್ರಾಹಕರ ತಲೆ ಮೇಲೆ ಹಾಕಿದ್ದು 2,000, ಮತ್ತು 5,000 ಏನಿದು ಸಂಬಳ ಕೊಡಬೇಕು ಲೇಬರರ್ಸ್ಗೆ, ಅದನ್ನು ಕೂಡ ಪಿಕ್ ಮಾಡ್ಕೊಳ್ತೀರಾ. ಸೊ ಎಷ್ಟಾಯಿತು, 57,000 ಆಯ್ತು ಈಗ.
ಸೊ ಟೋಟಲ್ ಎಷ್ಟಾಯ್ತು ಈಗ 57,000 ಆಯ್ತು. ಅಂದರೆ ಒಂದು ಕಾರ್ ಪ್ರೊಡ್ಯೂಸ್ ಮಾಡೋಕ್ಕೆ ನಿಮ್ಮ ಹತ್ರ ಆಗುವಂಥ ಖರ್ಚೆಷ್ಟು 57,000. ಇಲ್ಲಿ ಏನೇನಿದೆ, ಕಾರಿಗೆ ಬೇಕಾದಂಥ ಇನ್ವೆಸ್ಟ್ಮೆಂಟ್ ಕೂಡ ಇದೆ, ನೌಕರರಿಗೆ ಕೊಟ್ಟಂಥ ಸಂಬಳ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ಲ್ಯಾಂಡ್ ರೆಂಟ್ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀರಾ. ಇಷ್ಟು ಸಾಕಾಗಲ್ಲ ನಿಮಗೆ, ಇಷ್ಟು ಸಾಕಾದರೆ ನಿಮ್ಗೆ ಏನು ಮತ್ತೇನು ಬರಲ್ಲ. ಪ್ಲಸ್ ನಿಮಗೆ ಲಾಭ ಬೇಕಾ ಇಲ್ವಾ, ಅದಕ್ಕೆ ನೀವೇನು ಮಾಡ್ತೀರಾ, ನೀವೊಂದು ಪ್ರಾಫಿಟ್ನ ಆ್ಯಡ್ ಮಾಡ್ಕೊಳ್ತೀರಾ. ಓಕೆ, 57,000 ಕಾರು, ನನಗೊಂದು 10,000 ಪ್ರಾಫಿಟ್ ಬೇಕು, ನನಗೆ 10,000 ಪ್ರಾಫಿಟ್ ಬೇಕು, ಲಾಭ ಬೇಕಂತ. ಇವಾಗ ಏನಾಗುತ್ತೆ, ಒಂದು ಕಾರಿನ ಒಟ್ಟು ಕಾಸ್ಟ್ 67,000 ರುಪೀಸ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, 67,000 ರುಪೀಸ್ ಆಗ್ತಿದೆ. ಯಾಕೆ ಆಗ್ತಿದೆ, ಫ್ಯಾಕ್ಟ್ರಿ ಕಟ್ಟಿದ್ರಿ, ರೆಂಟ್ ಕಟ್ಟಬೇಕಿತ್ತು, ಅದನ್ನು ಕೂಡ ಕಸ್ಟಮರ್ ತಲೆ ಮೇಲೆ ಹಾಕಿದ್ದೀರಾ. ಲೇಬರರ್ಸ್ ಬೇಕಿದ್ರು, ಅವ್ರ ಖರ್ಚು ಆಯಿತು, ಅದು ಕೂಡ ಕಸ್ಟಮರ್ ತಲೆ ಮೇಲೆ ಹಾಕಿದ್ದೀರಾ. ಕಾರ್ನ ಪ್ರೊಡ್ಯೂಸ್ ಮಾಡೋಕ್ಕೆ 50,000 ಆಗುತ್ತೆ ಅಂತ ಗೊತ್ತಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀರಾ. ಜೊತೆಗೆ ನಿಮ್ಮ ಪ್ರಾಫಿಟ್, ನಿಮಗೆ ಬರಬೇಕಾಗಿಂಥದ್ದು ಲಾಭ 10,000 ಆ್ಯಡ್ ಮಾಡಿ ಏನು ಮಾಡಿದ್ದೀರಾ, ಈಗ 67,000 ಕಾರಿನ ಬೆಲೆ ಅಂತ ನೀವು ಮಾರ್ಕೆಟಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀರಾ. ಇಲ್ಲಿ ನಾನು ಟ್ಯಾಕ್ಸಸ್ ಇನ್ನು ಆ್ಯಡ್ ಮಾಡಿಲ್ಲ, ಬೇಕಾಗಿಲ್ಲ. ಸೊ 67,000 ರೆಂಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಏನಾಗ್ತಿದೆ ಇಲ್ಲಿ, ಈ 10,000 ನಿಮ್ಗೆ ಏನು ಕಾಣ್ತಿದೆ ಅಲ್ವಾ, ದಿಸ್ ಈಸ್ ದ ಪ್ರಾಫಿಟ್. ಇದು ನಮ್ಮ ಕ್ಯಾಪಿಟಲಿಸ್ಟ್ ಅವರು ಫೋಕಸ್ ಮಾಡುವಂಥ ಏರಿಯಾ. ಸೊ ಕ್ಯಾಪಿಟಲಿಸ್ಟಿಗೆ ವಾಪಸ್ ಏನು ಬರುತ್ತೆ, ಪ್ರಾಫಿಟ್ ಬರುತ್ತೆ. ಸೊ ಕ್ಯಾಪಿಟಲಿಸ್ಟ್ ಅವ್ರಿಗೆ ವಾಪಸ್ ಏನು ಹೋಗುತ್ತೆ, ಪ್ರಾಫಿಟ್ ಬರುತ್ತೆ. ಹಿ ವಿಲ್ ಫೋಕಸ್ ಓನ್ಲಿ ಆನ್ ದ ಪ್ರಾಫಿಟ್ ಪ್ಯಾರಾಮೀಟರ್. ಸೊ ಏನೇ ಲಾಭ ಬಂದರೂ ಕೂಡ ಅದು ಇನ್ವೆಸ್ಟರ್ಗೆ ವಾಪಸ್ ಹೊರಟೋಗುತ್ತೆ. ಸೊ ದಿಸ್ ಈಸ್ ಹೌ ಪ್ರೊಡಕ್ಷನ್ ವರ್ಕ್ಸ್. ಒಂದು ಓವರ್ ವ್ಯೂ ಕೊಡೋದಾದರೆ ಪ್ರೊಡಕ್ಷನ್ ಇಷ್ಟು ವರ್ಕ್ ಆಗುತ್ತೆ. ಸೊ ಇವಾಗ ಏನೇನು ಬೇಕಾಗಿತ್ತು ನಿಮಗೆ, ಲ್ಯಾಂಡ್ ಬೇಕಿತ್ತು, ಕರೆಕ್ಟಾ, ಕ್ಯಾಪಿಟಲ್ ಅಂದರೆ ಇನ್ವೆಸ್ಟ್ಮೆಂಟ್ ಬೇಕಿತ್ತು, ಸ್ವಲ್ಪ ದುಡ್ಡು ಬೇಕಿತ್ತು, ಕರೆಕ್ಟಾ, ಲೇಬರ್ ಕೂಡ ಬೇಕಿತ್ತು, ಕರೆಕ್ಟಾ. ಈ ಮೂರನ್ನ ಕಂಟ್ರೋಲ್ ಮಾಡೋದು ಯಾರು, ಓನರ್. ಈ ಫ್ಯಾಕ್ಟ್ರಿ ಓನರ್, ಅವ್ರನ್ನ ಓನರ್ ಅಂತ ಕರೀತಾರೆ, ಅಥವಾ ಆಂಟ್ರಪ್ರನರ್ಸ್ ಅಂತ ಕೂಡ ಕರೀತಾರೆ. ಅವ್ರಿಗೆ ಇನ್ನೊಂದು ಹೆಸರಿದೆ, ಆಂಟ್ರಪ್ರನರ್ ಇರಬೇಕು. ಅಂದರೆ ಈ ಕಂಪ್ನಿ ಟಾಟಾ ಫಾರ್ ಎಕ್ಸಾಂಪಲ್, ಈಗ ಟಾಟಾ ಇದ್ದಾರಲ್ವ, ಅವ್ರು ಆಂಟ್ರಪ್ರನರ್, ಬಿಸ್ನೆಸ್ ಮ್ಯಾನ್. ಅವ್ರ ಹತ್ರ ಲ್ಯಾಂಡ್ ಇದೆ, ಆ ಲ್ಯಾಂಡಲ್ಲಿ ಕಾರ್ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ಕಾರ್ ಪ್ರೊಡ್ಯೂಸ್ ಮಾಡೋಕ್ಕೆ ದುಡ್ಡು ಹಾಕ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡೋಕ್ಕೆ ಲೇಬರ್ಸ್ ಇದ್ದಾರಲ್ವಾ. ಸೊ ಆಂಟ್ರಪ್ರನರ್ಶಿಪ್, ಅವ್ರ ಓನರ್, ಫ್ಯಾಕ್ಟ್ರಿ ಓನರ್ ಪ್ಲಸ್ ಲ್ಯಾಂಡ್ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಲೇಬರ್. ಮತ್ತೆ ಹೇಳ್ತಾ ಇದ್ದೇನೆ, ಓನರ್, ಲ್ಯಾಂಡ್, ಕ್ಯಾಪಿಟಲ್, ಲೇಬರ್, ಈ 4 ಫೋರ್ಸಸ್ನ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ದೀಸ್ ಆರ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಒಂದು ವಸ್ತುನ ಹುಟ್ಟಾಕಬೇಕಾದ್ರೆ ಈ 4 ಜನರ ಆಟಗಳಿರುತ್ತೆ. ಓನರ್ದಿರುತ್ತೆ, ಲ್ಯಾಂಡ್ ಇರುತ್ತೆ, ಕ್ಯಾಪಿಟಲ್ ಇರುತ್ತೆ, ಲೇಬರ್ ಇರುತ್ತೆ. ದೀಸ್ ಆರ್ ದ 4 ಥಿಂಗ್ಸ್ ಯು ಶುಡ್ ಫೋಕಸ್. ಆ್ಯಂಡ್ ಕ್ಯಾಪಿಟಲ್ಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇಂಟ್ರೆಸ್ಟ್ ಬರುತ್ತೆ, ಅದು ಇವಾಗ ಬೇಡ, ಮುಂದೆ ಹೇಳ್ತೇನೆ. ಫಾರ್ ಓವರ್ ವ್ಯೂ ಇವಾಗ ನೆನ್ಪಿಟ್ಕೊಳ್ಳಿ, ಯಾರು ಕ್ಯಾಪಿಟಲ್ ಹಾಕ್ತಾರೋ ಅವರು ರಿಟರ್ನಲ್ಲಿ ದುಡ್ಡು ತಗೊಳ್ತಾರೆ. ಓಕೆ, ಪ್ರಾಫಿಟ್ ತಗೋಬೋದು, ಶೇರ್ ತಗೋಬೋದು, ಏನೇ ಇರಲಿ, ದಟ್ ಈಸ್ ಒನ್ ಆಫ್ ದ ಥಿಂಗ್. ನೆಕ್ಸ್ಟ್ ಇದಿರುತ್ತೆ, ಲ್ಯಾಂಡ್ ಇರುತ್ತೆ, ಲೇಬರ್ ಇರುತ್ತೆ. ಇಷ್ಟು ನಿಮಗೆ ಗೊತ್ತಾಗಿದ್ದರೆ ಈಗ ಮುಂದೆ ಹೋಗ್ತೇನೆ ನಾನು. ಸೊ ವಾಟ್ ಆರ್ ದ 4 ಥಿಂಗ್ಸ್ ಯು ಶುಡ್ ನೋ. ಫ್ಯಾಕ್ಟ್ರಿಯಲ್ಲಿ ಏನೇನು ನಡೆಯುತ್ತೆ, ಓನರ್ ಇರ್ತಾನೆ, ಅವ್ನು ಕ್ಯಾಪಿಟಲ್ ಹಾಕ್ತಾನೆ, ಲ್ಯಾಂಡ್ ಬೇಕಾಗತ್ತೆ ಬಿಲ್ಡಿಂಗ್ ಕಟ್ಟಕ್ಕೆ, ಆಮೇಲೆ ಕೆಲಸ ಮಾಡೋಕ್ಕೆ ಕಾರ್ಮಿಕರು ಕೂಡ ಬೇಕಾಗ್ತಾರೆ. ಓಕೆ, ದಿಸ್ ಇಸ್ ಹೌ ಫ್ಯಾಕ್ಟ್ರಿ ವರ್ಕ್ಸ್. ಇವಾಗ ನಾನು ಹೇಳ್ತಿದ್ದೆ ಕ್ಯಾಪಿಟಲೈಸೇಷನ್, ಐ ಮೀನ್ ಕ್ಯಾಪಿಟಲಿಸಮಲ್ಲಿ ಏನು ಹೇಳ್ತಾ ಇದ್ದಾನೆ, ಈ ಫ್ಯಾಕ್ಟ್ರಿನ ಒಬ್ಬ ಪ್ರೈವೇಟ್ ಮೆಂಬರ್ ಓನ್ ಮಾಡ್ತಾನೆ. ಇಲ್ಲಿ ಗೌರ್ನಮೆಂಟದ್ದು ಯಾವುದೇ ರೀತಿ ಆಟಗಳಿರಲ್ಲ. ಏನು ಉತ್ಪನ್ನ ಮಾಡಬೇಕು, ಎಷ್ಟು ಉತ್ಪನ್ನ ಮಾಡಬೇಕು, ಏನೇನು ಉತ್ಪನ್ನ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಪ್ರೈವೇಟ್ ಮೆಂಬರ್ ಡಿಸೈಡ್ ಮಾಡ್ತಾನೆ. ಇಲ್ಲಿ ಗೌರ್ನಮೆಂಟ್ದು ಯಾವುದೇ ರೀತಿ ಆಟಗಳು ಇಲ್ಲ, ಏನೂ ಇಲ್ಲ. ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ದಿಸ್ ಇಸ್ ದ ಫಸ್ಟ್ ಕೀ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಆ್ಯಂಡ್ ಇದರಿಂದ ನಿಮ್ಗೆ ಏನು ಸಿಗುತ್ತೆ, ಒಳ್ಳೆ ಪ್ರಾಫಿಟ್ ಸಿಗುತ್ತೆ, ಬಿಕಾಸ್ ಇಟ್ ಈಸ್ ಪ್ರಾಫಿಟ್ ಮೇಕಿಂಗ್. ನಿಮ್ಮ ಕಂಪ್ನಿಯಲ್ಲಿ ಬರೋ ಲಾಭ ನಿಮ್ಮದು, ಗೌರ್ನಮೆಂಟಿಗೆ ಏನು ಕೊಡಬೇಕಂತ ಇಲ್ಲ, ಸ್ವಲ್ಪ ಟ್ಯಾಕ್ಸ್ ಕೊಟ್ಟರೆ ಮುಗ್ದೋಯ್ತು. ಆ್ಯಂಡ್ ಇವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರೋಣ, ಲೇಬರ್ಗೆ ಬರೋಣ. ಇವಾಗ ಇಲ್ಲಿ ಇಬ್ಬರಿದ್ದಾರೆ, ನೀವು ಹೈಯರ್ ಮಾಡಬೇಕಂತ ಇದ್ದೀರಾ. ಓಕೆ, ನೀವು ಇಬ್ಬರನ್ನ ಹೈಯರ್ ಮಾಡಬೇಕಂತ ಇದ್ದೀರಾ. ಒಬ್ಬ ಏನು ಹೇಳ್ತಾನೆ, ನನಗೆ ನೀವು ತಿಂಗಳಿಗೆ 5,000 ಕೊಡಬೇಕಂತ ಹೇಳ್ತಾನೆ. ಇನ್ನೊಬ್ಬ ಏನು ಹೇಳ್ತಾನೆ, ನನಗೆ ನೀವು ತಿಂಗಳಿಗೆ 10,000 ಕೊಡಬೇಕಂತ ಹೇಳ್ತಾನೆ. ಇವಾಗ ಹೇಳಿ, ನಿಮ್ಮ ಕಂಪ್ನಿಗೆ ನೀವು ಯಾರಿಗೆ ಕೆಲಸ ಕೊಡ್ತೀರಾ? 5,000 ಕೊಡ್ತೀರಾ, 10,000 ಕೊಡ್ತೀರಾ? ಎಕ್ಸಾಕ್ಟ್ಲಿ, ನಿಮಗೆ ಜಾಸ್ತಿ ಲಾಭ ಆಗಬೇಕಲ್ವಾ. ಸೊ ನೀವು 5,000 ಸೇರಿಸ್ಕೊಳ್ತೀರಾ, 10,000 ಸೇರಿಸ್ಕೊಳ್ಳಲ್ಲ. ಈ ಸ್ವಾತಂತ್ರ್ಯ ನಿಮಗೆ ಯಾರು ಕೊಟ್ಟಿದ್ದಾರೆ? ಗೌರ್ನಮೆಂಟ್ ಕೊಟ್ಟಿದ್ದೆ. ನಿನ್ನ ಕಂಪ್ನಿ ನೀನು ಯಾರನ್ನ ಬೇಕಾದ್ರೂ ಹೈಯರ್ ಮಾಡುವಂಥ. ಸೊ ಅವಾಗ ಏನಾಗುತ್ತೆ, 5,000 ತಗೊಳ್ಳುವಂಥ ವ್ಯಕ್ತಿ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಸೊ ಅವ್ರ ಸ್ಯಾಲ್ರೀಸ್ ಕೂಡ ನೀವು ಸ್ಟೇಬಲೈಸ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟಕ್ಕೆ ಸ್ಯಾಲ್ರಿ ಕೂಡ ಕೊಟ್ಕೋಬೋದು, ಕಮ್ಮಿ ಲೇಬರ್ ಸ್ಯಾಲ್ರೀಸ್ ಕೂಡ ಕೊಡ್ಬೋದು ಇಲ್ಲಿ. ಆ್ಯಂಡ್ ಇನ್ನೊಂದು, ಈ ಅಪ್ಪ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ ನಿಮ್ಮ ಹತ್ರ. ಇನ್ನೊಬ್ಬ ಬಂದು ಏನು ಹೇಳ್ತಾನೆ, ಸ್ವಾಮಿ ನನಗೆ ನೀವು 3,000 ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಒಬ್ಬನ ಸೇರಿಸ್ಕೊಂಡಿದ್ರಿ ನೀವು 5,000 ಕೊಟ್ಕೊಂಡು. ಇವಾಗ ಏನಾಗಿದೆ, ಇನ್ನೊಬ್ಬ ಬಂದು ಸ್ವಾಮಿ ನಿನ್ನಂಗೆ 3,000 ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿರುವಂಥ ವ್ಯಕ್ತಿನ ಕಿತ್ತಾಕಿ ನೀವು ಯೂನಿಕ್ ಕೆಲಸ ಕೊಡ್ತೀರಾ. ಯಾಕೆ? ಆ ಕಂಪ್ನಿ ನಿಮ್ಮದು.
ನಿಮ್ಮ ರೈಟ್ಸ್. ನೀವು ಯಾರನ್ನ ಬೇಕಾದ್ರೂ ಕೆಲಸಕ್ಕೆ ಇಟ್ಕೊಳ್ತೀರಾ, ಯಾರನ್ನ ಬೇಕಾದ್ರೂ ಕೆಲಸ ತೆಗೆದಾಕ್ತೀರಾ. ಅದಕ್ಕೆ ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಹೈಯರ್ ಆ್ಯಂಡ್ ಫೈಯರ್ ಈಸ್ ವೆರಿ ಸಿಂಪಲ್. ಹೈಯರ್ ಆ್ಯಂಡ್ ಫೈಯರ್ ಸಿಕ್ಕಾಪಟ್ಟೆ ಈಸಿ. ಹೈಯರ್ ಅಂದರೆ ಏನು, ಯಾರನ್ನ ಬೇಕಾದ್ರೂ ಕೆಲಸಕ್ಕೆ ಇಟ್ಕೊಳ್ಳಿ. ಫೈಯರ್ ಅಂದರೆ ಯಾರನ್ನ ಬೇಕಾದ್ರೂ ತೆಗೆದು ಬಿಸಾಕಿ. ಗೌರ್ನಮೆಂಟ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಗೌರ್ನಮೆಂಟ್ ಇಂಟರ್ಫಿಯರ್ ಆಗಲ್ಲ. ಅದೇ ಫಾರ್ ಎಕ್ಸಾಂಪಲ್, ನೀವು ಇಂಡಿಯಾದಲ್ಲಿ ನಿಮ್ಮನ್ನು ಸಡನ್ನಾಗಿ ಯಾರಾದರೂ ಕೆಲಸದಿಂದ ಕಿತ್ತಾಕಿದ್ರೆ ನೀವು ಕೋರ್ಟ್ಗೆ ಹೋಗ್ತೀರಾ ಮಾತಾಡೋಕ್ಕೆ. ಯಾಕೆ, ನಿಮಗೆ ಜಾಬ್ ಶ್ಯೂರಿಟಿ ಗೌರ್ನಮೆಂಟ್ ಆಫ್ ಇಂಡಿಯಾ ಎನ್ಶೋರ್ ಮಾಡಿ ಕೊಡತ್ತೆ ಕೆಲವೊಂದು ವಿಷಯಗಳಲ್ಲಿ. ಅದಕ್ಕೆ ನೀವು ಹೇಳೋದು ಗೌರ್ನಮೆಂಟ್ ಎಂಪ್ಲಾಯ್ ಆಗಬೇಕು, ಗೌರ್ನಮೆಂಟ್ ಎಂಪ್ಲಾಯ್ ಆಗಬೇಕು ಅಂತ. ಯಾಕೆ ಗೌರ್ನಮೆಂಟ್ ಎಂಪ್ಲಾಯ್ ಆಗಬೇಕಂತ ಹೇಳ್ತೀರಾ, ಅಷ್ಟು ಈಸಿಯಾಗಿ ನಿಮ್ಮನ್ನು ಕೆಲಸದಿಂದ ತೆಗೆದಾಕಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಅ ಸೋಷಿಯಲಿಸ್ಟ್ ಸ್ಟೇಟ್ ನಮ್ಮದು. ಅದೇ ಅಮೆರಿಕದಲ್ಲಿ ಯಾರನ್ನ ಬೇಕಾದ್ರೂ ತಗೋಬೋದು, ಯಾರನ್ನ ಬೇಕಾದ್ರೂ ತೆಗೆದು ಬಿಸಾಕ್ಬೋದು. ನಿಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ IT ಎಂಜಿನಿಯರ್ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ನಾರ್ಮಲ್ ಗೌರ್ನಮೆಂಟ್ ಆಫ್ ಇಂಡಿಯಾ ಎಂಪ್ಲಾಯ್ ಅಂತ ಇಟ್ಕೊಳ್ಳಿ. ಜಸ್ಟ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಗೌರ್ನಮೆಂಟ್ ಆಫ್ ಇಂಡಿಯಾ ರೆಫರೆನ್ಸ್ ಅಂತ ಇಟ್ಕೊಳ್ಳಿ, ಒಬ್ಬ ಎಂಪ್ಲಾಯ್ ಇದ್ದಾನೆ. ನಿಮ್ಮ ಸಂಬಳ 50,000 ರೂಪಾಯಿ, IT ಕೆಲಸ ಮಾಡ್ತಿದ್ದಾರೆ, ನಿಮ್ಮ ಸಂಬಳ 50,000. ಇವ್ರ ಸಂಬಳ ಬರೀ 20,000 ಗೌರ್ನಮೆಂಟ್ ಕೆಲಸ. ಆಯಿತಾ, ಒಂದು ಹುಡುಗಿ ಇದ್ದಾಳೆ, ಇವಳಿಗೆ ಮದುವೆ ಮಾಡ್ಬೇಕಂತ ಇದ್ದಾರೆ. ಆ ಹುಡುಗಿ ತಂದೆ ತಾಯಿ ನಿಮ್ಮ ಹತ್ರ 50,000 ದುಡ್ಡಿದ್ರೂ ಕೂಡ ಈ ಹುಡುಗಿನ ಗೌರ್ನಮೆಂಟ್ ಎಂಪ್ಲಾಯ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಇದನ್ನು ನೀವು ತುಂಬ ಕಿಂಡಲ್ ಆಗಿ ನೋಡ್ತಿರ್ತೀರ, ತುಂಬ ಕಡೆ ನೋಡ್ತಿರ್ತಾರೆ. ಯಾಕೆ, ಗೌರ್ನಮೆಂಟ್ ಎಂಪ್ಲಾಯ್ಗೆ ಜಾಬ್ ಶ್ಯೂರಿಟಿ ಇರುತ್ತೆ, ಬಿಕಾಸ್ ನಮ್ಮ ಸರ್ಕಾರ ಅವರಿಗೆ ಜಾಬ್ ಶ್ಯೂರಿಟಿ ಎನ್ಶೋರ್ ಮಾಡಿ ಕೊಡುತ್ತೆ. ಬಟ್ ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ನಿಮಗೆ ಜಾಬ್ ಶ್ಯೂರಿಟಿ ಇರಲ್ಲ. ಯಾವಾಗ ಬೇಕಾದ್ರೂ ತಗೋಬೋದು, ಯಾವಾಗ ಬೇಕಾದ್ರೂ ತೆಗೆದು ಬಿಸಾಕ್ಬೋದು. ಇದು ಕೂಡ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್, ಅಡ್ವಾಂಟೇಜ್ ಕೂಡ ಹೌದು, ಡ್ರಾಬ್ಯಾಕ್ ಕೂಡ ಹೌದು. ಅಡ್ವಾಂಟೇಜ್ ಯಾರಿಗೆ, ಫ್ಯಾಕ್ಟ್ರಿ ಓನರ್ಗೆ. ಓಕೆ, ನನಗಿಂತ ಕಮ್ಮಿ ಕೆಲಸಕ್ಕೆ ಮಾಡೋನು ಸಿಗ್ದ ಅಂತ ಅವ್ನಿಗೆ ಕೆಲಸ ಕೊಡ್ತಾರೆ. ಡಿಸ್ಅಡ್ವಾಂಟೇಜ್ ಯಾರಿಗೆ, ಕೆಲಸ ಮಾಡೋನ್ಗೆ, ತನ್ನ ಕೆಲಸನ ಯಾವಾಗ ಬೇಕಾದ್ರೂ ಕಳ್ಕೊಳ್ತಾನೆ. ಅದಕ್ಕೆ ನೀವು ಅಮೆರಿಕನ್ ಕಂಪ್ನೀಸ್ಗೆ ವರ್ಕ್ ಮಾಡಬೇಕಾದ್ರೆ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ನಿಮ್ಗೊಂದು ಪಿಂಕ್ ಸ್ಲಿಪ್ ಕೊಡ್ತಾರೆ IT ಕಂಪ್ನೀಸಲ್ಲಿ, ನಾಳೆಯಿಂದ ಕೆಲಸಕ್ಕೆ ಬರಬೇಡಪ್ಪ, ಮನೇಲಿ ಮಲ್ಕೋ ಅಂತ. ಬಿಕಾಸ್ ಅಕಾರ್ಡಿಂಗ್ ಟು ಅಮೆರಿಕನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಕಾರ್ಡಿಂಗ್ ಟು ಕ್ಯಾಪಿಟಲಿಸ್ಟ್ ರೆಗ್ಯುಲೇಷನ್ಸ್, ಕೆಲಸ ತೆಗೆದಾಕೋದು ಬಿಸಾಕೋದು ತುಂಬ 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 ಈಸಿ. ದಿಸ್ ಇಸ್ ಒನ್ ಮೋರ್ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಅಂದರೆ ಕೆಲಸ ಮಾಡೋಕ್ಕೆ ತುಂಬ ಜನ ಸಿಗ್ತಾರೆ, ಯಾರನ್ನು ಬೇಕಾದ್ರೂ ಕೆಲಸಕ್ಕೆ ಇಟ್ಕೊಳ್ಳಿ, ಯಾರನ್ನು ಬೇಕಾದ್ರೂ ತೆಗೆದು ಬಿಸಾಕಿ. ಗೌರ್ನಮೆಂಟ್ ನಿಮ್ಮ ತಂಟೆಗೆ ಬರಲ್ಲ. ನಿಮ್ಮ ಅಲ್ಟಿಮೇಟ್ ಮೋಟಿವ್ ಏನು, ದುಡ್ಡು ಮಾಡೋದು. ನನಗೆ ದುಡ್ಡು ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ಮಾಡಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೇನೆ, ನಿರ್ದಾಕ್ಷಿಣ್ಯವಾಗಿ ಯಾರನ್ನ ಬೇಕಾದ್ರೂ ತೆಗೆದಾಕ್ತೇನೆ ಅನ್ನೋದು ಕ್ಯಾಪಿಟಲಿಸ್ಟ್ ವ್ಯೂವಲ್ಲಿ ಬೈ ಡಿಫಾಲ್ಟ್ ಬರುತ್ತೆ. ಆ್ಯಂಡ್ ಕ್ಯಾಪಿಟಲಿಸ್ಟ್ ಸೊಸೈಟಿಗೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಮೆರಿಕದವರು ಕ್ಯಾಪಿಟಲಿಸಮ್ನ ಫಸ್ಟ್ ಟ್ರೈ ಮಾಡಿದ್ದು. ಓಕೆ, ಅಂದರೆ ಹಳೆ ಕಾಲದಲ್ಲಿ ಟ್ರೈ ಮಾಡ್ಕೊ ಬಂದರು. ಸೊ ಇವಾಗ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಕ್ಯಾಪಿಟಲಿಸಮ್ದು ಅಲ್ಟಿಮೇಟ್ ಫೋಕಸ್ ಏನು, ಪ್ರಾಫಿಟ್ ಮೇಕಿಂಗ್. ಯಾರೂ ಮೂಗು ತೂರಿಸೋ ಹಾಗಿಲ್ಲ, ಎಸ್ಪೆಷಲಿ ಗೌರ್ನಮೆಂಟ್ ಮೂಗು ತೂರಿಸೋ ಹಾಗೆ ಇಲ್ಲ. ಇದು ನಿಮಗೆ ಕ್ಲಾರಿಟಿ ಬಂದಿರುತ್ತೆ. ಸೊ ಇವಾಗ ನಾವು ಕ್ಯಾಪಿಟಲಿಸಮಲ್ಲಿ ಕೆಲವೊಂದು ಫೀಚರ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕ್ಯಾಪಿಟಲಿಸಮಲ್ಲಿ ನಿಮ್ಮ ಮುಖ್ಯ ಫೋಕಸ್ ಬಂದು ಪ್ರಾಫಿಟ್ ಮೇಕಿಂಗ್, ನಾನು ನಿಮ್ಗೆ ಹೇಳಿದೆ. ಸೆಕೆಂಡ್ ಒನ್, ಪ್ರೈವೇಟ್ ಪೀಪಲ್ ಇಲ್ಲಿ ಇಂಟರ್ಫಿಯರ್ ಆಗ್ತಾರೆ. ಥರ್ಡ್ ಒನ್ ಇದು ಅರ್ಥ ಮಾಡ್ಕೊಳ್ಳಿ. ಥರ್ಡ್ ಒನ್ ಏನಿದೆ, ಲೀನಿಯಂಟ್ ಸ್ಪೆಲ್ಲಿಂಗ್ ನಂಗೆ ಅಷ್ಟು ಬರಲ್ಲ. ಲೀನಿಯಂಟ್ ಆರ್ ಹಸಲ್ ಫ್ರೀ, ಹಸಲ್ HUSS ಹಸಲ್. ಓಕೆ, ಲೀನಿಯಂಟ್ ಆರ್ ಹಸಲ್ ಫ್ರೀ ಲೇಬರ್ ಲಾಸ್. Lenient and hustle-free labor laws in perspective of private body. ಇದರ ಅರ್ಥ ಏನು, ಯಾರನ್ನ ಬೇಕಾದ್ರೂ ನೀವು ಕೆಲಸಕ್ಕೆ ಸೇರಿಸ್ಕೊಳ್ಳಿ, ಯಾರನ್ನ ಬೇಕಾದ್ರೂ ತೆಗೆದು ಬಿಸಾಕಿ ಅಂತ ಹೇಳುವಂಥ ಒಂದು ಲೇಬರ್ ಲಾಸ್ ತುಂಬ ಲೀನಿಯಂಟ್ ಆಗಿರುತ್ತೆ, ಅಷ್ಟು ಸ್ಟ್ರಿಕ್ಟ್ ಆಗಿರಲ್ಲ. ಬಿಕಾಸ್ ಅವ್ರಿಗೂ ಕೂಡ ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ಈ ಥರ ಒಂದಿರುತ್ತೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದುಬಿಟ್ಟು ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಯಾರ ಹತ್ರ ದುಡ್ಡಿದೆಯೋ ಅವನೇ ಪವರ್ಫುಲ್ ಅಂತ ಕರಿತೇವೆ. ಇಲ್ಲೇನಾಗುತ್ತೆ, ದೆರ್ ಈಸ್ ಐಡೆಂಟಿಫಿಕೇಶನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ. ಕ್ಯಾಪಿಟಲಿಸಮಲ್ಲಿ ಪ್ರೈವೇಟ್ ಪ್ರಾಪರ್ಟಿನ ಎಲ್ಲೋ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಟಾಟಾ ಅವ್ರ ಹತ್ರ ಅಷ್ಟೆಲ್ಲ ಕೋಟಿ ಆಸ್ತಿ ಇದೆ ಅಂತ ನಾವೇನು ಹೇಳ್ತೇವೆ, ಬಿಕಾಸ್ ಅದೊಂದು ಪ್ರೈವೇಟ್ ಪ್ರಾಪರ್ಟಿ. ನನ್ನ ಹತ್ರ ಒಂದು ಚಿಕ್ಕ ಮನೆ ಇದೆ, ಅದು ನನ್ನ ಪ್ರೈವೇಟ್ ಪ್ರಾಪರ್ಟಿ. ಸೊ ಅಕ್ನಾಲೇಜ್ಮೆಂಟ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ. ಜನಕ್ಕೆ ತಮ್ಮದೇ ಆದಂಥ ಪ್ರಾಪರ್ಟಿ ಇಟ್ಕೋಬೋದು, ತಮ್ಮದೇ ಆದಂಥ ಕಾರ್ ಇಟ್ಕೋಬೋದು, ಬೈಕ್ ಇಟ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದಂತ ಹೇಳ್ತಾರೆ. ದಟ್ ಈಸ್ ಆಲ್ಸೋ ದೇರ್. ಜೊತೆಗೆ ನಿಮಗೆ ಲೇಬರ್ ಮಾರ್ಕೆಟ್ ಕೂಡ ಇರುತ್ತೆ. ಲೇಬರ್ ಮಾರ್ಕೆಟ್ ಅಂದರೆ ಕೆಲಸ ಕಾರ್ಮಿಕರು, ಸ್ಕಿಲ್ಡ್ ಲೇಬರ್ಸ್ ನಿಮಗೆ ತುಂಬ ಜನ ಸಿಗ್ತಾರೆ ಅಲ್ಲಿ. ಸ್ಕಿಲ್ಡ್ ಇರ್ತಾರೆ ಅವರೆಲ್ಲ. ನಮ್ಮ ಥರ ಅಲ್ಲ, ತುಂಬ ಸ್ಕಿಲ್ಡ್ ಲೇಬರ್ ಸಿಗ್ತಾ ಹೋಗ್ತಾರೆ. ಆ್ಯಂಡ್ ಅತಿ ಮುಖ್ಯವಾದಂಥ ಫೀಚರ್ ಏನಂದರೆ, ಈ ಪರ್ಟಿಕ್ಯುಲರ್ ಪ್ರೈವೇಟ್ ಮಾರ್ಕೆಟಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಕ್ವಶನ್ ಕೇಳ್ತಾನೆ. ಜಿಯೋ ಸಿಮ್ ಇದೆ, ಏರ್ಟೆಲ್ ಸಿಮ್ ಇದೆ. ನೀವು ಯಾವ ಸಿಮ್ನ ಬಳಸ್ತೀರಾ ನಂಗೆ ಹೇಳಿ ಫಸ್ಟ್.
ಒಂದು ಜಿಯೋ ಸಿಮ್ ಕೊಡ್ತೇನೆ ನಾನು ನಿಮಗೆ, ಇಲ್ಲ ಏರ್ಟೆಲ್ ಸಿಮ್ ಕೊಡ್ತೇನೆ, ನೀವು ಯಾವ ಸಿಮ್ ಬೀಳಿಸ್ತೀರಾ? ನಿಮ್ಮ ತಲೆಗೆ ಈಗ ಒಂದು ಹೆಸರು ಯಾಕೆ ಬಂದಿದೆ ಹೇಳ? ಇನ್ ಕೇಸ್ ನೀವು ಜಿಯೋ ಸಿಮ್ ಅಂತ ಹೇಳೋದಾದರೆ ನೀವು ಯಾಕೆ ಹೇಳ್ತಿದ್ದೀರಾ ಇವ್ರದ್ದು ಪ್ರೈಸ್ ಕಮ್ಮಿ ಇದೆ ಅಂತ ಹೇಳ್ತೀರಾ ಜಿಯೋ ಸಿಮ್ದು? ಅದೇ ನೀವು ಏರ್ಟೆಲ್ ಹೇಳ್ತಾ ಇದ್ದೀರಾ ಅಂದರೆ ಇವ್ರದ್ದು ಸ್ಪೀಡ್ ಜಾಸ್ತಿ ಇದೆ ಅಂತ ಹೇಳ್ತೀರಾ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು. ಜಿಯೋ ಅಂದರೆ ಪ್ರೈಸ್ ಕಮ್ಮಿ ಇದೆ, ಏರ್ಟೆಲ್ ಅಂದರೆ ಸ್ಪೀಡ್ ಜಾಸ್ತಿ ಇದೆ. ಇನ್ನೊಂದು ಕಡೆ ಇಲ್ಲಿ ಮಹೇಂದ್ರ ಕಾರ್ಡ್ಸ್ ಇದೆ, ಇಲ್ಲಿ ಸುಜುಕಿ ಕಾರ್ಡ್ಸ್ ಇದೆ. ಮಹೇಂದ್ರ ಕಾರ್ಡ್ಸ್ ಇದೆ, ಸುಜುಕಿ ಕಾರ್ಡ್ಸ್ ಇದೆ. ಮಾರುತಿ ಸುಜುಕಿ ಎರಡೂ ಕೂಡ ಕಾರ್ನ ಉತ್ಪನ್ನ ಮಾಡಿಕೊಡ್ತಿದೆ. ನೀವು ಯಾವ ಕಾರ್ನ ಪರ್ಚೇಸ್ ಮಾಡ್ತೀರಾ ಹೇಳಿ ನೋಡೋಣ? ಮಹೇಂದ್ರನ ಸುಜುಕಿನ? ಹಾಂ, ನೀವೇನಂತೀರ ಈಗ? ಮಹೇಂದ್ರ ತಗೊಳ್ಳೋಣ, ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತೀರಾ. ಇನ್ ಕೇಸ್ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ನೀವು ಮಹೇಂದ್ರಾಗೆ ಹೋಗ್ತೀರಾ. XUV 700, ಥಾರ್, ಸ್ಕಾರ್ಪಿಯೋ. ಅದೇ ನೀವು ಬಡವರಾಗಿದ್ದರೆ ಸುಜುಕಿಗೆ ಹೋಗ್ತೀರಾ. ಮಾರುತಿ ಸುಜುಕಿ ಸಾಕು ಗುರು, ನಮಗೆ ಸುಜುಕಿ ಆಲ್ಟೋ ಸಾಕಪ್ಪ, ಇದು ಸಾಕಪ್ಪ, ಅದು ಸಾಕಪ್ಪ ಅಂತ. ಏನಾಗ್ತಿದೆ ಇಲ್ಲಿ ಕಾಂಪಿಟೀಷನ್ ಇದೆ. ದೆರ್ ಇಸ್ ಅ ಕಾಂಪಿಟೀಷನ್ ಹಿಯರ್. ಇಲ್ಲಿ ಕಂಪ್ನಿಗಳು ಹೊಡ್ಕೊಳ್ತಿದೆ ಒಬ್ರೊಬ್ರ ಹತ್ರ. ಯಾಕೆ? ನಮ್ಮ ಕಾರ್ನ ಬೆಳೆಸ್ಕೋಬೇಕಂದ್ರೆ ಪಕ್ಕದ ಕಾರ್ಗಿಂತ ನಮ್ಮ ಕಾರ್ ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀರಾ ನೀವು, ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಎರಡೂ ಕಡೆ ಕೋಳಿ ಮಾಡ್ತಾ ಇದ್ದಾರೆ. ಒಂದು ಕೋಳಿ ಕ್ವಾಲಿಟಿ ಚೆನ್ನಾಗಿಲ್ಲ, ಇನ್ನೊಂದು ಕೋಳಿ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ನೀವು ಚೆನ್ನಾಗಿರೋ ಕ್ವಾಲಿಟಿ ಹತ್ರನೇ ಹೋಗ್ತೀರಾ, ಅಲ್ವಾ? ಪ್ರೈಸಸ್ ಕೂಡ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. 1 kg ಕೋಳಿಗೆ ₹100 ಕೊಡ್ತಾವನೆ. ಒಬ್ಬನ ಕೋಳಿ ಅಷ್ಟು ಚೆನ್ನಾಗಿಲ್ಲ, ಇನ್ನೊಬ್ಬನ ಕೋಳಿ ಚೆನ್ನಾಗಿದೆ ಅಂದರೆ ನೀವು ಚೆನ್ನಾಗಿರೋ ಕೋಳಿ ಹತ್ರ ಹೋಗ್ತೀರಲ್ವಾ? ದಿಸ್ ಈಸ್ ದ ಫೀಚರ್ ಆಫ್ ಪ್ರೈವೇಟೈಸೇಷನಲ್ಲಿ ಕಾಂಪಿಟೀಷನ್ ತುಂಬ ಇರುತ್ತೆ. ಕಾಂಪಿಟೀಷನ್ ನಮ್ಮ ಹತ್ರ ಇರಲ್ಲ. ಕಾಂಪಿಟೀಷನ್ ಯಾರಿಗಿರುತ್ತೆ? ಪ್ರೈವೇಟ್ ಮೆಂಬರ್ಸ್ಗಿರುತ್ತೆ. ಟಾಟಾ ಮತ್ತು ಬಿರ್ಲಾ ಒಂದಾಗೋದು ಹೊಡ್ಕೊಳ್ಳೋದು, ಅಥವಾ ಜಿಯೋ ಮತ್ತು ಏರ್ಟೆಲ್ ಒಂದಾಗೋದು ಹೊಡ್ಕೊಳ್ಳೋದು, ವಡಾಫೋನ್ ಮತ್ತು ಐಡಿಯಾ ಒಂದಾಗಿ ವಿ ಅಂತ ಆಗಿರೋದು. ಯಾಕೆ? ಟು ಬೀಟ್ ದ ಕಾಂಪಿಟೇಷನ್. ಇಂಥ ಜಾಗದಲ್ಲಿ ನಿಮ್ಗೆ ಏನು ಸಿಗುತ್ತೆ? ಒಳ್ಳೆ ಕ್ವಾಲಿಟಿ ಆರ್ ಹೈ ಕ್ವಾಲಿಟಿ ಗೂಡ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ ಹೈ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ವಸ್ತುಗಳು ಸಿಗುತ್ತೆ ನಿಮಗೆ. ಇಲ್ಲಾಂದರೆ ನೀವು ಕಂಪ್ನಿಯಲ್ಲಿ ತೊಗೊಳ್ಳಲ್ಲ, ಬೇರೆ ಕಂಪ್ನಿಗೆ ಹೋಗ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಕಾಮಿಡಿ ಕೇಳಿ. ಭಾರತದಲ್ಲಿ ಇಂಡಿಯನ್ ರೈಲ್ವೇಸ್ ಇದೆ. ಈ ಟ್ರೈನು 4 ಗಂಟೆ ಲೇಟಾಗಿ ಬರಲಿ, 8 ಗಂಟೆ ಲೇಟಾಗಿ ಬರಲಿ, 4 ದಿನ ಲೇಟಾಗಿ ಬರಲಿ, ನೀವು ಮುಚ್ಕೊಂಡು ಕೂತ್ಕೊಳ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಮುಚ್ಕೊಂಡು ಕೂತ್ಕೋಬೇಕು ನಾವೆಲ್ಲ. ಟ್ರೈನ್ 4 ಗಂಟೆ ಲೇಟ್ ಬಂದರು, 8 ಗಂಟೆ ಲೇಟ್ ಬಂದರು, 10 ಗಂಟೆ ಲೇಟ್ ಬಂದರು, ನಾವು ಮುಚ್ಕೊಂಡು ಕೂತ್ಕೋಬೇಕು. ಯಾಕೆ? ಇಂಡಿಯಾದಲ್ಲಿ ಮೊನೋಪೋಲಿ ಇದೆ. ಮೊನೋಪೋಲಿ ಅಂದರೆ ಸಿಂಗಲ್ ಅಡ್ಮಿನಿಸ್ಟ್ರೇಷನ್ ಇದೆ. ಆ್ಯಂಡ್ ರೈಲ್ವೇಸ್ನ ಕಂಟ್ರೋಲ್ ಮಾಡೋದು ಗೌರ್ನಮೆಂಟ್. ಅದು ಬಿಟ್ಟರೆ ನಮಗೆ ಬೇರೆ ಯಾವುದು ರೈಲ್ವೆ ಸರ್ವಿಸಸ್ ಇಲ್ಲ. ಅದೇ ನೀವು ಬಸ್ ಸರ್ವಿಸಸ್ನ ಕನ್ಸಿಡರ್ ಮಾಡಿ ನೋಡಿ. ಬಸ್ ಸರ್ವಿಸಸ್ KSRTC ಆನ್ ಟೈಮ್ ನಿಮಗೆ ಸರ್ವಿಸ್ ಕೊಡುತ್ತೆ. ಇಫ್ ಯು ಸಿ KSRTC ಪ್ರತಿಯೊಂದು ಸಲ KSRTC ಬಸ್ 8 ಗಂಟೆಗೆ ಬರುತ್ತೆ ಅಂದರೆ ಅವನು 7:55ಕ್ಕೆ ಬಂದಿರ್ತಾನೆ ನಿಮ್ಮ ಬಸ್ ಸ್ಟ್ಯಾಂಡ್ಗೆ. ಯಾಕೆ? ಬಿಕಾಸ್ ಇಲ್ಲಿ ಕಾಂಪಿಟೀಷನ್ ಇದೆ. ಇಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ VRL ಬಸ್ಸಸ್ ಇದೆ, SRL ಬಸ್ಸಸ್ ಇದೆ, ದುರ್ಗಾಂಬ ಬಸ್ಸಸ್ ಇದೆ, ಜನರಲ್ ಬಸ್ಸಸ್ ಇದೆ, ತುಂಬ ಬಸ್ಸಸ್ ಇದೆ. ಸೊ ಇನ್ ಕೇಸ್ KSRTC ಸರಿಯಾಗಿ ಸರ್ವಿಸ್ ಕೊಡಲಿಲ್ಲ ಅಂದರೆ ನೀವು ನಾಳೆಯಿಂದ KSRTC ಬಸ್ನ ಪ್ರಿಫರೇ ಮಾಡಲ್ಲ, ನೀವು ಪ್ರೈವೇಟ್ ಬಸ್ನ ಪ್ರಿಫರ್ ಮಾಡ್ತೀರಾ. ಇವಾಗ ಏನಾಗ್ತಿದೆ? ಇಲ್ಲಿ ಕಾಂಪಿಟೀಷನ್ ಇದೆ. ಯಾರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೋ, ಯಾರ ವಸ್ತುಗಳು ಚೆನ್ನಾಗಿರುತ್ತೋ ನೀವು ಆ ವಸ್ತುಗಳನ್ನೇ ಬಳಸ್ತೀರಾ. ಅದರಿಂದ ಏನಾಗುತ್ತೆ? ಪ್ರೈವೇಟ್ ಮಾರ್ಕೆಟಲ್ಲಿ ಒಳ್ಳೆ ವಸ್ತುಗಳ ಕ್ವಾಲಿಟಿ ಸಿಗುತ್ತೆ ನಿಮಗೆ. ವಿಲ್ ಹ್ಯಾವ್ ಅ ವೆರಿ ಗುಡ್ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಕೂಡ ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಇಡ್ತಾರೆ. ತುಂಬ ಮೇಲ್ಗಡೆ ಕೂಡ ಇಡೋಕ್ಕಾಗಲ್ಲ. ಪ್ರೈಸಸ್ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸೇಮ್ ವಸ್ತುಗಳದ್ದು. ಫಾರ್ ಎಕ್ಸಾಂಪಲ್ ಈಗ XUV 700 ತಗೊಳ್ಳಿ. XUV 700 ಇದು ನಿಮ್ಮದು ಮಹೇಂದ್ರ ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ ಟಾಟಾಗೆ ಹೋದರೆ ನಿಮ್ಗೆ ಇದೇ ಪ್ರೈಸ್ ರೇಂಜಲ್ಲಿ ಸಫಾರಿ ಸಿಗುತ್ತೆ. ಯು ವಿಲ್ ಗೆಟ್ ಸಫಾರಿ, ಅಲ್ವಾ? ಇದೇ ಪ್ರೈಸ್ ರೇಂಜಲ್ಲಿ ನಿಮಗೆ ಟೊಯೋಟಾಗೆ ಹೋದರೆ ನಿಮಗೆ ಇನೋವಾ ಸಿಗುತ್ತೆ, ಇನೋವಾ. ಸೊ ಈ 3 ಕಾರ್ ಕೂಡ ಆಲ್ಮೋಸ್ಟ್ ಸೇಮೇ ಬರುತ್ತೆ, ಸೇಮ್ ಕ್ವಾಲಿಟಿಯಲ್ಲೇ ಬರುತ್ತೆ, ಸೇಮ್ ಸರ್ವಿಸ್ ಕೊಡುತ್ತೆ. ಅವಾಗ ನೀವು ಯಾವ ಕಾರ್ನ ಪಿಕ್ ಮಾಡ್ಕೋಬೇಕಂತ ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ. ಯಾಕೆ? ಕ್ವಾಲಿಟಿ ಸೇಮ್ ಇದೆ, ಪ್ರೈಸ್ ಸೇಮ್ ಇದೆ, ಕಾಂಪಿಟೇಷನ್ ಇದೆ. ಅದೇ ಇಲ್ಲಿ ಬೇರೆ ಯಾವ ಕಾರ್ ಕಂಪ್ನಿ ಇಲ್ಲ, ಇಲ್ಲಿ ಒಂದೇ ಒಂದು ಕಾರ್ ಕಂಪ್ನಿ ಇದೆ. ದಟ್ ಈಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾರ್ ಕಂಪನಿ. ಒಂದು ಕಾರ್ ಕಂಪ್ನಿ ಇದೆ, ಇವ್ರು ಇಟ್ಟಿದ್ದೇ ರೇಸು, ಕೊಟ್ಟಿದ್ದೇ ಪ್ರೈಸು, ನೀವು ಅದೇ ತಗೋಬೇಕು. ಯಾಕಂದ್ರೆ ನಿಮ್ಮ ದೇಶದಲ್ಲಿ ಬೇರೆ ಯಾವ ಕಾರು ಸಿಗಲ್ಲ. ಬಟ್ ಪ್ರೈವೇಟ್ ಸೆಕ್ಟರ್ ಇದ್ರೆ ಏನಾಗುತ್ತೆ? ನಿಮಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಿಗುತ್ತೆ. ದಿಸ್ ಇಸ್ ಒನ್ ಮೋರ್ ಫೀಚರ್ ಆಫ್ ಪ್ರೈವೇಟೈಸೇಷನ್. ಆ್ಯಂಡ್ ಮಹೇಂದ್ರ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳುತ್ತೆ. ನಾವು ಟಾಟಾ ಮತ್ತು ಇದು ಟೊಯೋಟಾನ ಬಿಟ್ಟು ಮಾಡ್ಬೇಕಾದ್ರೆ ನಾವು ಯಾವ ಥರ ತಲೆ ಓಡಿಸ್ಬೇಕು. ಟೊಯೋಟಾ ಕೂಡ ಥಿಂಕ್ ಮಾಡುತ್ತೆ, ಈ ಮಹೇಂದ್ರ ಮತ್ತು ಟಾಟಾನ ಹೊಡೆದಾಕ್ಬೇಕಂದ್ರೆ ನಾವು ಯಾವ ಥರ ಮಾರ್ಕೆಟ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ಥರ ಕಾರ್ನ ಪ್ರೊಡ್ಯೂಸ್ ಮಾಡಬೇಕಂತ. ಅದರಿಂದ ಏನಾಗ್ತಿದೆ? ನಿಮಗೆ ಇವಾಗ 6 ಲಕ್ಷಕ್ಕೆ ಕೂಡ ಕಾರ್ ಸಿಗುತ್ತೆ, 7 ಲಕ್ಷಕ್ಕೂ ಕಾರ್ ಸಿಗುತ್ತೆ, 8 ಲಕ್ಷಕ್ಕೂ ಸಿಗುತ್ತೆ, 10 ಲಕ್ಷಕ್ಕೆ ಸಿಗುತ್ತೆ. ನೀವು 10 ಲಕ್ಷದ ಕಾರ್ನ ಹುಡುಕಿದ್ರೆ ನಿಮಗೆ 1000 ಆಪ್ಷನ್ ಸಿಗುತ್ತೆ ಬೇರೆ ಬೇರೆ ಕಂಪ್ನೀಸ್ಗಳಿಂದ. ಅಷ್ಟೆಲ್ಲ ಪ್ರೈವೇಟೈಸೇಷನ್. ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ಸ್ ನೋಡಿ, ಮೊಬೈಲ್ ಕಂಪ್ನೀಸ್ ಎಷ್ಟು ಬೇಕು ನಿಮಗೆ? ಜಿಯೋ ಇದೆ ಅಲ್ವಾ, ಇಲ್ಲಿ ಬನ್ನಿ ಝಯೋಮಿ ಇದೆ, ಇಲ್ಲಿ ಬನ್ನಿ ಸ್ಯಾಮ್ಸಂಗ್ ಇದೆ, ಇಲ್ಲಿ ಬನ್ನಿ ಬೇರೆ ಬೇರೆ ಇದೆ, ಮೋಟೋರೋಲಾ ಇದೆ, ಗೂಗಲ್ ಇದೆ. ಎಷ್ಟು ಫೋನ್ಸ್ ಬೇಕು ನಿಮಗೆ? ಒಂದೇ ಪ್ರೈಸ್ ರೇಂಜಲ್ಲಿ 1000 ಫೋನ್ಸ್ ಸಿಗುತ್ತೆ.
ಒಂದೇ ಕಂಪ್ನಿ ಪ್ರೊಡ್ಯೂಸ್ ಮಾಡೋದು 10 ಥರ ಫೋನ್ಸ್ನ 10 ಕಂಪ್ನಿ 10 ಥರ ಫೋನ್ಸ್ ಪ್ರೊಡ್ಯೂಸ್ ಮಾಡ್ತಿದೆ. ಯಾಕೆ? ಪ್ರೊಡಕ್ಷನ್ ಆಫ್ ಫೋನ್ಸ್ ಮೇಲೆ ಪ್ರೈವೇಟೈಸೇಷನ್ ಆಗಿದೆ. ಯಾರು ಬೇಕಾದ್ರೂ ಮೊಬೈಲ್ ಫೋನ್ನ ಪ್ರೊಡ್ಯೂಸ್ ಮಾಡಿ ಕೊಡ್ಬೋದು. ಸೊ ಇವಾಗ ಏನಾಗುತ್ತೆ, ನಿಮಗೆ ಲಕ್ಷಾಂತರ ಆಪ್ಷನ್ಸ್ ಸಿಗುತ್ತೆ, ನಿಮ್ಗೆ ತಲೆ ಕೆಟ್ಟೋಗುತ್ತೆ ಯಾವ್ದು ತಗೊಳ್ಳಪ್ಪ ಅಂತ. ಅದೇ ಒಂದೇ ಕಂಪ್ನಿ ಪ್ರೊಡ್ಯೂಸ್ ಮಾಡುತ್ತೆ, ಒಂದೇ ಮೊಬೈಲ್ ಫೋನ್ ಪ್ರೊಡ್ಯೂಸ್ ಮಾಡುತ್ತಾನೆ, ನಿಮ್ಗೆ ಗತಿ ಇಲ್ಲದೆ ತೊಗೊಳ್ತೀರಾ. ದಿಸ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್. ಅರ್ಥ ಆಗ್ತಿದೆಯಾ? ಪ್ರೈವೇಟೈಸೇಷನ್ ಆದಷ್ಟು ನಮಗೆ ಫೀಚರ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ನರೇಂದ್ರ ಮೋದಿ ಗವರ್ನಮೆಂಟ್ ಪ್ರೈವೇಟೈಸೇಷನ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇದೆ. ಸೊ ನಾವೇನು ಅಂದ್ಕೊಳ್ತೇವೆ, ಎಲ್ಲ ಪ್ರೈವೇಟೈಸೇಷನ್ ಆಗ್ತಿದೆ, ನಮ್ಮ ಕೈಯಲ್ಲಿ ಏನೂ ಇರಲ್ಲ ಅಂತ. ಆ ಥರ ಏನೂ ಇಲ್ಲ. ಎಷ್ಟು ಜಾಸ್ತಿ ಪ್ರೈವೇಟೈಸೇಷನ್ ಆಗುತ್ತೋ ನಮ್ಗಷ್ಟು ಒಳ್ಳೆ ಜಾಸ್ತಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ರೈಲ್ವೇಸ್ನ ತಗೊಳ್ಳಿ, ಜನರಲ್ ಕಂಪಾರ್ಟ್ಮೆಂಟ್ ಹತ್ತು ನೋಡಿ, ಅಲ್ಲಿ ಕೂತ್ಕೊಳ್ಳೋತಾರೋ ಇನ್ನರಲ್ಲ, ಗಬ್ಬೆದ್ದೋಗಿರುತ್ತೆ, ವಾಸನೆ ಬರ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಯಾಕೆ? ಇರೋದು ಒಂದೇ ಸರ್ವಿಸ್, ಅದು ಒಬ್ಬರೇ ಕೊಡ್ತಿರೋದು, ತಗೊಂಡ್ರೆ ಬಿಟ್ಟರೆ ಬಿಡು. ಅದೇ ಬಸ್ಸಸ್ಗೆ ಹೋಗಿ ನಿಮ್ಗೆ ಎಷ್ಟು ಥರ ಬಸ್ಸಸ್ ಸಿಗಲ್ಲ. ಫ್ಲೈಟ್ಸ್ಗೆ ಹೋಗಿ ಏರ್ ಇಂಡಿಯಾ ಇದೆ, ಏರ್ ಇಂಡಿಗೋ ಇದೆ, ಆಮೇಲೆ ಕತಾರ್ ಏರ್ವೇಸ್ ಇದೆ, ಆಮೇಲೆ ಸಿಂಗಾಪುರ್ ಏರ್ಲೈನ್ಸ್ ಇದೆ, ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ. ಯಾಕೆ? ಪ್ರೈವೇಟೈಸೇಷನ್ ಆದರೆ ಜಾಸ್ತಿ ಜನ ಅದನ್ನು ಉತ್ಪನ್ನ ಮಾಡೋಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾವಾಗ ಜಾಸ್ತಿ ಜನ ಉತ್ಪನ್ನ ಮಾಡ್ತಾ ಹೋಗ್ತಾರೋ ಅವಾಗ ಏನಾಗುತ್ತೆ, ನಮಗೆ ಒಳ್ಳೊಳ್ಳೆ ಕ್ವಾಲಿಟಿ ವಸ್ತುಗಳು ಸಿಗ್ತಾ ಹೋಗುತ್ತೆ. ದಿಸ್ ಇಸ್ ಒನ್ ಮೋರ್ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಕ್ಯಾಪಿಟಲಿಸಮ್ದು ಅತಿ ಮುಖ್ಯವಾದದ್ದು ಎಫಿಷಿಯನ್ಸಿ ಇರುತ್ತೆ. ಅಂದರೆ ಪ್ರೈವೇಟ್ ಮೆಂಬರ್ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾನೆ, ಹೊಸ ತಲೆ ಓಡಿಸ್ತಾನೆ, ಇನೋವೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನೋವೇಷನ್, ಓಕೆ, ಒಳ್ಳೆ ಹೆಸರು ಬಂತು ನನ್ನ ಬಾಯಲ್ಲಿ. ಇನೋವೇಷನ್ ಅಂದರೆ ಏನು ನೋಡಿ, ಎಲ್ಲರ ಹತ್ರನೂ ಫೋನೇ ಇರೋದು. ಈ MI ಅನ್ನೋ ಕಂಪನಿ ಕೂಡ ಫೋನ್ ಪ್ರೊಡ್ಯೂಸ್ ಮಾಡ್ತಿದೆ, ಇಲ್ಲಿ XY ಅನ್ನೋ ಕಂಪ್ನಿ ಕೂಡ ಫೋನ್ ಪ್ರೊಡ್ಯೂಸ್ ಮಾಡ್ತಿದೆ. ಇವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಕಂಪ್ನಿ ಇದೆ ಅಲ್ವಾ, ಅದು ತನ್ನ ಕ್ಯಾಮ್ರಾನ ಮೇಲ್ಗಡೆ ಹೊರಗೆ ಬಂದು ಒಳಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಇನಿಷಿಯಲಿ ಮೊಬೈಲ್ ಹಿಂಗಿರುತ್ತೆ, ನೀವು ಕ್ಯಾಮ್ರಾ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಈ ಥರ ಹೊರಗೆ ಬಂದು ಫೋಟೋ ತೊಗೊಂಡು ಮತ್ತೆ ಒಳಗೆ ಹೋಗುತ್ತೆ. ಈ ಕಂಪ್ನಿ ಇಲ್ಲಿ ಕ್ಯಾಮ್ರಾ ಇಟ್ಟಿರುತ್ತೆ. ಸೊ ಇವಾಗ ಹೇಳಿ, ನೀವು ಯಾವ ಥರ ಯಾವ ಫೋನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಕ್ಯಾಮ್ರಾ ಮೇಲ್ಗಡೆ ಬಂದು ಸ್ಟೈಲಿಶ್ ಆಗಿ ಒಳಗೆ ಹೋಗೋದು ಯೂಸ್ ಮಾಡ್ತೀರಾ, ಅಥವಾ ಸ್ಕ್ರೀನ್ ಮೇಲೆ ಇರುವಂಥ ಕ್ಯಾಮ್ರಾ ಫೋನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನೀವು ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಯಾಕೆ? ಇನೋವೇಷನ್ ಇದೆ ಇಲ್ಲಿ. ಆ ಪ್ರೈವೇಟ್ ಮೆಂಬರ್ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ತುಂಬ ಹೊಸ ರೀತಿಯಲ್ಲಿ ಟ್ರೈ ಮಾಡ್ತಾ ಹೋಗ್ತಾನೆ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್? ಇನೋವೇಷನ್ ಇದೆ, ಎಫಿಷಿಯನ್ಸಿ ಕೂಡ ಇರುತ್ತೆ ಪ್ರೈವೇಟ್ ಸೆಕ್ಟರಲ್ಲಿ. ಎಫಿಷಿಯನ್ಸಿ ಆ್ಯಂಡ್ ಇನೋವೇಷನ್ ಆ್ಯಂಡ್ ಕಾಸ್ಟ್ ಕಟ್ಟಿಂಗ್, ಕಾಸ್ಟ್, ಕ್ವಾಲಿಟಿ ಪ್ರತಿಯೊಂದು ನಿಮಗೆ ಸಿಗೋದು ಪ್ರೈವೇಟೈಸೇಷನ್ ಆದಾಗ್ಲೇ. ಸೊ ಯಾವಾಗ ನರೇಂದ್ರ ಮೋದಿ ಗವರ್ನಮೆಂಟ್ ಪ್ರೈವೇಟೈಸೇಷನ್ಗೆ ಸ್ಟ್ರೆಸ್ ಕೊಡುತ್ತೋ, ನಮಗೇನು ಅನ್ಸುತ್ತೆ, ಎಲ್ಲ ಪ್ರೈವೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂತ, ಒಳ್ಳೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಿಗುತ್ತೆ ನಮಗೆ. ಸೊ ಪ್ರೈವೇಟೈಸೇಷನ್ ಈಸ್ ನಾಟ್ ಬ್ಯಾಡ್, ಕ್ಯಾಪಿಟಲಿಸಮ್ ಈಸ್ ಆಲ್ಸೋ ನಾಟ್ ಬ್ಯಾಡ್. ಕ್ಯಾಪಿಟಲಿಸಮ್ ಅಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇದೆ, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನು? ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಡಿಸ್ಅಡ್ವಾಂಟೇಜ್, ಆ ಪ್ರೈಸ್ ರೇಂಜ್ನ ಸೆಟ್ ಮಾಡ್ಕೊಳಕ್ಕಾಗಲ್ಲ ನಿಮಗೆ. ಪ್ರೈವೇಟ್ ಕಂಪ್ನಿ ಎಷ್ಟು ಹೇಳುತ್ತೆ ಅಷ್ಟು ಕೊಡಬೇಕಾಗತ್ತೆ. ಸೊ ಇವಾಗ ನಾನು ಆಲ್ ದ ನಿಮ್ಗೆ ಇಷ್ಟ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ, ಆಯಿತಾ? ಸೊ ಇವಾಗ ನಾನು ಕ್ಯಾಪಿಟಲಿಸಮ್ದು ಒಳ್ಳೆ ವಿಷಯಗಳು ಏನಪ್ಪ ಅಂತ ಹೇಳೋದಾದರೆ, ವಾಟ್ ಆರ್ ದ ಪಾಸಿಟಿವ್ಸ್ ಆಫ್ ಕ್ಯಾಪಿಟಲಿಸಮ್ ಅಂತ ಹೇಳೋದಾದರೆ, ಒಂದು, ಮಾರ್ಕೆಟ್ಗೆ ತುಂಬ ಪವರ್ ಇರುತ್ತೆ. ಒಂದು ನಿಮಿಷ. ಕ್ಯಾಪಿಟಲಿಸಮ್ದು ಅತಿ ಮುಖ್ಯವಾದಂಥ ಫೀಚರ್ ಏನು? ಮಾರ್ಕೆಟ್ ಹೇಳುತ್ತೆ ಏನನ್ನು ಪ್ರೊಡ್ಯೂಸ್ ಮಾಡು, ಏನನ್ನು ಪ್ರೊಡ್ಯೂಸ್ ಮಾಡಬೇಡ ಅಂತ. ಆಯಿತಾ? ಸೆಕೆಂಡ್ ಒನ್, ಪ್ರೈವೇಟ್ ಸೆಕ್ಟರ್ಗೆ ಫ್ರೀಡಮ್ ಜಾಸ್ತಿ ಇರುತ್ತೆ. ಯಾಕೆ? ಗವರ್ನಮೆಂಟ್ ತುಂಬ ಕಮ್ಮಿ ಇಂಟರ್ಫಿಯರ್ ಮಾಡುತ್ತೆ. ಏನು ಉತ್ಪನ್ನ ಮಾಡು, ಎಷ್ಟು ಉತ್ಪನ್ನ ಮಾಡು ಅಂತ ಗವರ್ನಮೆಂಟ್ ನಿಮ್ಗೇನು ಹೇಳಕ್ಕೆ ಹೋಗಲ್ಲ. ಅವಾಗ ಏನಾಗುತ್ತೆ, ಪ್ರೈವೇಟ್ ಕಂಪ್ನೀಸ್ ಜಾಸ್ತಿ ಕಂಪನೀಸ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಾಫಿಟ್ ಆದಷ್ಟು ಜಾಸ್ತಿ ಕಂಪ್ನೀಸ್ ಕಟ್ತಾರಲ್ವಾ, ಸೊ ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ. ದರ್ ಈಸ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಇದ್ದೀವಲ್ವಾ, ನೀವು ಎಂಜಿನಿಯರಿಂಗ್ ಮಾಡಿ, ಆಯಿತಾ? ಬೆಂಗಳೂರಲ್ಲಿ ಎಂಜಿನಿಯರಿಂಗ್ ಮಾಡಿ ಮೆಕ್ಯಾನಿಕಲ್ ತಗೊಳ್ಳಿ, ಸಿವಿಲ್ ತಗೊಳ್ಳಿ, ಎಲೆಕ್ಟ್ರಿಕಲ್ ತಗೊಳ್ಳಿ, ಕೊನೆಗೆ ನಿಮಗೆ IT ಜಾಬಲ್ಲಿ ಒಂದು IT ಕೆಲಸ ಸಿಗುತ್ತೆ. ಯಾಕೆ? ತುಂಬ ಪ್ರೈವೇಟೈಸೇಷನ್ ಆಗಿದೆ, ತುಂಬ ಜನ ಬೇಕು ಕೆಲಸಗಾರರು. ಸೊ ನಿಮಗೆ IT ಕಂಪ್ನಿಯಲ್ಲಿ ಜಾಬ್ ಸಿಗುತ್ತೆ. ಪ್ರೈವೇಟೈಸೇಷನ್ದು ಕ್ಯಾಪಿಟಲಿಸಮ್ದು ಒನ್ ಮೋರ್ ಫೀಚರ್ ಏನಂದರೆ, ಜಾಬ್ ಎಂಪ್ಲಾಯ್ಮೆಂಟ್ ಪಕ್ಕಾ ಆಗುತ್ತೆ. ಯಾವಾಗ ನಿಮಗೆ ಜಾಬ್ ಎಂಪ್ಲಾಯ್ಮೆಂಟ್ ಆಗುತ್ತಲ್ವಾ, ನಿಮ್ಮ ಮಿನಿಮಮ್ ಬೇಸಿಕ್ ನೀಡ್ಸ್ ಸ್ಯಾಟಿಸ್ಫೈ ಆಗುತ್ತೆ. ಮಿನಿಮಮ್ ಬೇಸಿಕ್ ನೀಡ್ಸ್ ಅಂದರೆ ಏನು? ಊಟ, ತಿಂಡಿ, ನಿದ್ದೆ, ಆರೋಗ್ಯ, ಎಜುಕೇಷನ್ ಏನಿದೆ, ಇದಕ್ಕೆ ನೀವು ಗವರ್ನಮೆಂಟ್ ಮೇಲೆ ಇದು ಡಿಪೆಂಡ್ ಆಗಬೇಕಂತ ಇಲ್ಲ. ದುಡಿತಾ ಇದ್ದೀರಾ, ಮಜಾ ಮಾಡಿ. ದುಡಿತಾ ಇದ್ದೀರಾ ತಾನೆ, 50,000 ಸಂಬಳ ಇದೆ ತಾನೆ ನಿಮಗೆ, ನಿಮ್ಮ ಮಕ್ಕಳನ್ನ ಓದಿಸಿ, ಹಾಸ್ಪಿಟ್ಲಿಗೆ ಹೋಗಿ, ಸೇವಿಂಗ್ ಮಾಡಿ, ಮಜಾ ಉಡಾಯಿಸಿ. ಅದೇ ನೀವು ಇಂಡಿಯಾದಲ್ಲಿ ನೋಡೋದಾದರೆ, ವೆನ್ ಯು ಸಿ ಇಂಡಿಯಾ, ಗವರ್ನಮೆಂಟ್ ಹಾಸ್ಪಿಟಲ್ಸ್ ಇನ್ನೂ ಇದೆ, ಗವರ್ನಮೆಂಟ್ ಸ್ಕೂಲ್ಸ್ ಇನ್ನೂ ಇದೆ. ಯಾಕೆ? ಬಿಕಾಸ್ ಅಲ್ಲಿರೋರಿಗೆ ನಮ್ಮಲ್ಲಿ ಬಡತನ ಇದೆ. ಬಿಕಾಸ್ ವಿ ಆರ್ ಅನ್ಏಬಲ್ ಟು ಮೇಕ್ ಇಟ್ ಅಪ್. ವಿ ಆರ್ ನಾಟ್ ಅ ಕ್ಯಾಪಿಟಲಿಸ್ಟ್ ಸ್ಟೇಟ್, ವಿ ಆರ್ ಅ ಸೋಷಿಯಲಿಸಮ್ ವಿಷಯಕ್ಕೆ ಬಂದಾಗ ಹೇಳ್ತಾನೆ ಏನು ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅಂತ. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಬಡತನ ಇರೋದು ಯಾಕೆ? ಕೆಲಸ ಇಲ್ಲ. ಯಾಕೆ ಕೆಲಸ ಇಲ್ಲ? ಗವರ್ನಮೆಂಟ್, ನಾವು ಯಾವಾಗಲೂ ನೋಡಿದ್ರು ಗವರ್ನಮೆಂಟ್ ಕೆಲಸ ಕೊಡ್ತಿಲ್ಲ ಅಂತ ನಿಂದನೆ ಆಗ್ತೇವೆ. ಯಾಕೆ? ಬಿಕಾಸ್ ಪ್ರೈವೇಟ್ ಸೆಕ್ಟರ್ ನಾವು ಅಷ್ಟು ಎನ್ಕರೇಜ್ ಮಾಡಿರಲಿಲ್ಲ. ಯಾಕೆ ಮಾಡಿಲ್ಲ ಅದು ಮುಂದೆ ಹೇಳ್ತಾನೆ. ಬಟ್ ಫಾರ್ ನಾವು ಅರ್ಥ ಮಾಡ್ಕೊಳ್ಳಿ, ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ. ಬೇಸಿಕ್ ನೀಡ್ಸ್ ಆ್ಯಂಡ್ ಸರ್ವಿಸಸ್
ನಿಮಗೆ ತಗೊಳ್ಳುವಷ್ಟು ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ಮತ್ತೆ ನಿಮಗೆ ಕೊಡುವಂಥ ಕ್ವಾಲಿಟಿ ಗೂಡ್ಸ್ ಇರುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಎಫಿಷಿಯನ್ಸಿ ಕೂಡ ಜಾಸ್ತಿ ಇರುತ್ತೆ. ಎಷ್ಟು ಒಳ್ಳೆ ವಸ್ತುನ ಉತ್ಪನ್ನ ಮಾಡಬೇಕನ್ನೋ ಒಂದು ಎಫಿಷಿಯನ್ಸಿ ಇರುತ್ತೆ. ಇನೋವೇಷನ್ ಕೂಡ ಇರುತ್ತೆ. ಒಂದು ಕಂಪ್ನಿ ಒಂದೇ ಮೊಬೈಲ್ ಫೋನ್ನ ಮಾಡ್ಕೊಂಡಿರೋಕ್ಕಾಗಲ್ಲ. ಡಿಫ್ರೆಂಟ್ ಫೋನ್ಸ್, ಡಿಫ್ರೆಂಟ್ ಟೆಕ್ನಾಲಜಿನ ಕೂಡ ತಂದಿಡಬೇಕು. ಇನೋವೇಷನ್ ಕೂಡ ಇರುತ್ತೆ. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅಮೆರಿಕನ ನೀವು ರೆಫರೆನ್ಸ್ ಆಗಿ ತಗೊಳ್ಳೋದಾದರೆ, ಇಫ್ ಯು ಟೇಕ್ ಅಮೆರಿಕಾ ಆ್ಯಸ್ ರೆಫರೆನ್ಸ್, ಅಮೆರಿಕಾದಲ್ಲಿ ನಿಮ್ಗೆ ಅನ್ಸತ್ತಾ ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ ಕೊಟ್ಟರೆ ವೋಟ್ ಹಾಕ್ತೀವಿ ಅನ್ನೋ ಕಾನ್ಸೆಪ್ಟ್ ಅಮೆರಿಕಾದಲ್ಲಿದೆ ಅನ್ಸತ್ತಾ, ಇಂಡಿಯಾದಲ್ಲಿದೆ ಅನ್ಸತ್ತಾ? ಈಗ ಎಲೆಕ್ಷನ್ಸ್ ಬರ್ತಿದೆ, 500 ರೂಪಾಯಿ ಕೊಡ್ತೇನೆ ಡೊನಾಲ್ಡ್ ಟ್ರಂಪ್ಗೆ ವೋಟ್ ಹಾಕು ಅಂದರೆ ಜನ ವೋಟ್ ಹಾಕ್ತಾರ? ವೋಟ್ ಹಾಕಲ್ಲ. ಯಾಕೆ? ಅವರಿಗೆ ಮಿನಿಮಮ್ ಬೇಸಿಕ್ ನೀಡ್ಸ್, ಫುಡ್, ಎಜುಕೇಷನ್ ಆಲ್ರೆಡಿ ಅವ್ರ ಕೆಪಾಸಿಟಿಯಲ್ಲಿ ತಗೊಳ್ಳೋ ಶಕ್ತಿ ಇದೆ. ನೋಡಿ, ಸಿಟಿಯಲ್ಲಿ ಯಾರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೋ ಅವರು, ಕಾಂಗ್ರೆಸ್ ಅವ್ರು ಕೂಡ 500 ರೂಪಾಯಿಗೆ, BJP ಅವ್ರು ಕೂಡ 500 ರೂಪಾಯಿಗೆ ಕೈ ಚಾಚೋದೇ ಇಲ್ಲ. ಯಾಕೆ? 500 ರೂಪಾಯಿ ನಮಗೆ ಒಂದು ಲೆಕ್ಕನೇ ಅಲ್ಲ. ನಮಗೆ ಯಾರಿಗೆ ಬೇಕೋ ಅವ್ರಿಗೆ ವೋಟ್ ಹಾಕ್ತೇವೆ ತಲೆ ಓಡಿಸ್ಕೊಂಡು. ಅದೇ ಹಳ್ಳಿಯಲ್ಲಿರುವಂಥ ಆಹಾರ ಸಿಗದೆ ಇರುವಂಥ ಬಡವನಿಗೆ ನೀವು 500 ರೂಪಾಯಿ ಕೊಟ್ಟು BJPಗೆ, ಕಾಂಗ್ರೆಸ್ಗೆ, ಈ ಪಾರ್ಟಿಗೆ ಆ ಪಾರ್ಟಿಗೆ ವೋಟ್ ಹಾಕು ಅಂದರೆ ಅವನು ವೋಟ್ ಹಾಕ್ತಾನೆ. ಯಾಕೆ? ಅವನಿಗೆ ಆ ಟೈಮಲ್ಲಿ 500 ರೂಪಾಯಿ ಮುಖ್ಯ ಆಗಿರುತ್ತೆ. ಬಟ್ ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಇರೋದ್ರಿಂದ, ಪ್ರತಿಯೊಬ್ಬರಿಗೂ ಸಂಬಳ ಇರೋದ್ರಿಂದ ಅವ್ರಿಗೆ 500 ರೂಪಾಯಿ ಕೈ ಚಾಚಲ್ಲ. ಸೊ ಅಲ್ಲಿ ಏನಾಗುತ್ತೆ, ಒಳ್ಳೆ ಆಲೋಚನೆ ಮಾಡುವಂಥ ಸ್ಮಾರ್ಟ್ ಸಿಟಿಸನ್ಸ್ ನಿಮ್ಗಲ್ಲಿ ಸಿಗ್ತಾರೆ. ದೇರ್ ಈಸ್ ವೆರಿ ವೆಲ್ ಎಜುಕೇಟೆಡ್ ಸಿಟಿಸನ್ಸ್ ಇನ್ ಕ್ಯಾಪಿಟಲಿಸ್ಟ್ ಸೊಸೈಟಿ. ಅಮೆರಿಕಾಗೆ ಹೋಗಿ ನೋಡಿ ಎಜುಕೇಷನ್ ಹೆಂಗಿರುತ್ತೆ ಅಂತ. ಪ್ರತಿಯೊಂದು ಚಿಕ್ಕ ಮಗು ಕೂಡ ಏನೇನೋ ಇನ್ವೆಂಟ್ ಮಾಡ್ತಿರತ್ತೆ. ವೈ? ಇನೋವೇಷನ್ ಇದೆ. ಅವ್ರಿಗೇನಿದು ಕೈ ಚಾಚುವಂಥದ್ದೇನಿಲ್ಲ. ಪ್ರತಿಯೊಂದು ಮಗು ಅವ್ರ ತಂದೆ ತಾಯಿ ಶ್ರೀಮಂತರಾಗಿರ್ತಾರೆ. ಕ್ಯಾಪಿಟಲಿಸಮಲ್ಲಿ ಅತಿ ಮುಖ್ಯವಾಗಿರುವಂಥ ಫೀಚರೇ ಪ್ರಾಫಿಟ್ ಮೇಕಿಂಗ್. ಕ್ಯಾಪಿಟಲಿಸಮಲ್ಲಿ ರಿಚ್ನೆಸ್ ಇಟ್ ಸೆಲ್ಫ್ ಈಸ್ ಅ ಫೀಚರ್. ದುಡ್ಡು ಮಾಡೋದೇ ಒಂದು ಫೀಚರ್. ಸೊ ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ನಿಮ್ಗೆ ಇಷ್ಟು ಅಡ್ವಾಂಟೇಜಸ್ ಸಿಗುತ್ತೆ. ಪರ್ ಕ್ಯಾಪಿಟ ಇನ್ಕಮ್ ಅಂತ ಒಂದು ಟಾಪಿಕ್ ಬರುತ್ತೆ, ಮುಂದೆ ಮಾತಾಡ್ತೇನೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಕ್ಯಾಪಿಟಲಿಸ್ಟ್ ಸೊಸೈಟಿಲಿರುವಂಥ ಅಡ್ವಾಂಟೇಜಸ್ ಏನು? ರಿಚ್ನೆಸ್ ಇದೆ, ಗೌರ್ಮೆಂಟ್ ಮಾರ್ಕೆಟಲ್ಲಿ ಕಮ್ಮಿ ಇಂಟರ್ಫಿಯರ್ ಮಾಡುತ್ತೆ. ಸೊ ಪ್ರೈವೇಟ್ ಸೆಕ್ಟರ್ ಜಾಸ್ತಿ ಕೆಲಸ ಮಾಡುತ್ತೆ, ಜಾಸ್ತಿ ಕೆಲಸ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ರೇಟ್ ಜನರೇಟ್ ಆಗುತ್ತೆ, ಪ್ರತಿಯೊಬ್ಬನ ಹತ್ರ ಸಂಬಳ ಇರುತ್ತೆ, ಮಿನಿಮಮ್ ಬೇಸಿಕ್ ನೀಡ್ಸ್, ಫುಡ್, ಹೆಲ್ತ್, ಎಜುಕೇಷನ್ ಅವನೇ ನೋಡ್ಕೊಳ್ತಾನೆ, ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬರುತ್ತೆ, ಕಾಂಪಿಟೇಷನ್ ಇರೋದ್ರಿಂದ ಎಫಿಷಿಯೆಂಟ್ ಗೂಡ್ಸ್ ಕೂಡ ನಿಮಗೆ ಬರುತ್ತೆ, ಇನೋವೇಷನ್ ಕೂಡ ಇರುತ್ತೆ. ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ದ ಕ್ಯಾಪಿಟಲಿಸಮ್. ಹಾಗಾದ್ರೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ದರೆ ಮತ್ತೆ ನಮ್ಮ ದೇಶ ಯಾಕೆ ಕ್ಯಾಪಿಟಲಿಸಮ್ನ ಪಿಕ್ ಮಾಡಿಲ್ಲ ಅಂತ ನೀವು ಅನ್ಕೋಬೋದು. ಸೊ ಕ್ಯಾಪಿಟಲಿಸಮಲ್ಲಿ ಕೆಲವೊಂದು ನೆಗೆಟಿವ್ಸ್ ಕೂಡ ಇರುತ್ತೆ. ದೇರ್ ಆರ್ ಸಮ್ ಡ್ರಾಬ್ಯಾಕ್ಸ್ ಆಫ್ ಕ್ಯಾಪಿಟಲಿಸಮ್ ಆಲ್ಸೋ. ಫಸ್ಟ್ ಒನ್ ನೋಡಿ, ಈಗ ಟಾಟಾ ಈಸ್ ಅ ಕ್ಯಾಪಿಟಲಿಸ್ಟ್. ಟಾಟಾ ಅವರು ಕ್ಯಾಪಿಟಲಿಸ್ಟ್, ರಿಲಯನ್ಸ್ ಇಸ್ ಅ ಕ್ಯಾಪಿಟಲಿಸ್ಟ್. ಸೊ ಅಂಬಾನಿ ಶ್ರೀಮಂತರ, ನೀವು ಶ್ರೀಮಂತರ, ಇಬ್ಬರು ಒಂದೇ ದೇಶದಲ್ಲಿದ್ದೀವಿ. ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ಅಂಬಾನಿ ಕೂಡ ಇಂಡಿಯಾದಲ್ಲೇ ಕೂತ್ಕೊಂಡಿದ್ದಾರೆ. ಇಲ್ಲೇನಾಗತ್ತೆ, ಇಲ್ಲಿ ಫಿನಾನ್ಷಿಯಲ್ ಇನ್ಇಕ್ವಾಲಿಟೀಸ್ ಇರುತ್ತೆ. there is a huge concept of financial inequalities. ಫಿನಾನ್ಷಿಯಲ್ ಇನ್ಇಕ್ವಾಲಿಟೀಸ್ ಅಂದ್ರೆ ಏನು? ಒಬ್ಬ ಆಗರ್ಭ ಶ್ರೀಮಂತ ಆಗಿರ್ಬೋದು ಕ್ಯಾಪಿಟಲ್ ಸೊಸೈಟಿಯಲ್ಲಿ, ಒಬ್ಬ ಬಡವ ಆಗಿರ್ಬೋದು. ಆ ಪ್ರಾಬ್ಲಮ್ ಬರುತ್ತೆ. ಶ್ರೀಮಂತ ಆಗಕ್ಕೆ ತಲೆ ಓಡಿಸ್ತಾನೆ, ಬಡವನಿಗೇನು ಕೊಡ್ತಾ ಹೋಗಲ್ಲ. ದಿಸ್ ಇಸ್ ಒನ್ ಥಿಂಗ್, ಇನ್ಇಕ್ವಾಲಿಟೀಸ್ ಇರುತ್ತೆ. ದಟ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ ದಟ್ ಮೇ ಬಿ ದೇರ್. ಜೊತೆಗೆ ಇನ್ನೊಂದು ಕೂಡ ಇರುತ್ತೆ, ಅತಿ ಮುಖ್ಯವಾಗಿ ಬರುವಂಥದ್ದು, ಇಲ್ಲಿ ಪ್ರತಿಯೊಬ್ಬ ಕೂಡ ಗ್ರೋತ್ ಮೇಲೆ ಫೋಕಸ್ ಮಾಡ್ತಾನೆ. ದರ್ ಇಸ್ ಅ ಲಾಟ್ ಆಫ್ ಗ್ರೋತ್. ನನ್ನ ಹತ್ರ 5 ಕೋಟಿ ಇದೆ, ನಾಳೆ 10 ಕೋಟಿ ಮಾಡಬೇಕು, 20 ಕೋಟಿ ಮಾಡಬೇಕು, 40 ಕೋಟಿ ಮಾಡಬೇಕು. ಪ್ರತಿಯೊಬ್ಬರು ಗ್ರೋತ್ ಮೇಲೆ ಫೋಕಸ್ ಮಾಡ್ತಾರೆ. ಅಲ್ಲಿರುವಂಥ ಲೇಬರರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಲೇಬರ್ ಡೆವಲಪ್ಮೆಂಟ್, ಲೇಬರ್ ಕೇರ್ ಇದು ಸ್ವಲ್ಪ ಕಮ್ಮಿ ಇರ್ಬೋದು. ಅಲ್ಲಿರುವಂಥ ನೌಕರರನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರ್ಬೋದು. ಬಿಕಾಸ್ ಇವರಿಗೆ ಸಂಬಳ 20,000 ಕೊಡ್ತಿದ್ರು ಅಂತ ಇಟ್ಕೊಳ್ಳಿ, ಇದನ್ನು 30,000 ಮಾಡಿದರೆ ನನಗೆ 10,000 ಲಾಸ್ ಆಗತ್ತಲ್ಲಪ್ಪ ಅಂತ ತಲೆ ಓಡಿಸ್ಬಿಡ್ತಾರೆ. ಅದಕ್ಕೆ ನಿಮಗೆ IT ಕಂಪ್ನಿಯಲ್ಲಿ ನಿಮಗೆ 3% 4% ಹೈಕೆ ಕೊಡೋದು. ಭಿಕ್ಷೆ ಬೇಡಬೇಕು ನೀವು ಹೈಕಿಗೋಸ್ಕರ. ಬಿಕಾಸ್ ನಿಮಗೆ ಹೈಕ್ ಕೊಟ್ಟರೆ ಅವ್ರು ಪ್ರಾಫಿಟಲ್ಲಿ ಕೊಡ್ತಿದ್ದಾರೆ ತಾನೆ, ಅವ್ರಿಗೆ ನಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಂಪ್ಲಾಯ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಇಲ್ವೋ ಅನ್ನೋದನ್ನ ಅವರಷ್ಟು ಫೋಕಸ್ ಮಾಡೋಕ್ಕೆ ಹೋಗಲ್ಲ. ಇದು ಕೂಡ ಪ್ರಾಬ್ಲಮ್ ಇದೆ, ಆಯಿತಾ. ಆ್ಯಂಡ್ ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಈಸ್, ಯಾವಾಗ ನಿಮಗೆ ಲಾಭ ಮಾಡಬೇಕನ್ನೋ ಆಸೆ ಬರುತ್ತೋ ಆವಾಗ ನೀವು ಪ್ರಕೃತಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮಗೆ ಮರ ಬೇಕಾ, ಸರಿ ಮರ ಕಡೀರಿ. ನಿಮಗೆ ಮೈನಿಂಗ್ ಬೇಕಾ, ಸರಿ ಮೈನಿಂಗ್ ಹೊಡೀರಿ. ಸೊ ಏನಾಗುತ್ತೆ, ನೀವು ಭೂಮಿನ ಜಾಸ್ತಿ ಡಿಸ್ಟ್ರಾಯ್ ಮಾಡ್ತೀರಾ. ಡಿಸ್ಟ್ರಕ್ಷನ್ ಆಫ್ ಅರ್ತ್ ಕೂಡ ಇಲ್ಲಿ ಕಾಣುತ್ತೆ ನಿಮಗೆ. ಪ್ರಕೃತಿ ಸರ್ವನಾಶ ಆದರೂ ಕೂಡ ನಿಮಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನಿಮಗೆ ಮರ ಬೇಕಂದ್ರೆ ದುಡ್ಡು ಕೊಟ್ಟು ಮರ ತಗೊಬರ್ತೀರಾ. ಸೊ ಇವಾಗ ಏನಾಗ್ತಿದೆ, ದೇಶದ ಪರಿಸರ ಹಾಳಾಗ್ಬೋದು, ಪೊಲ್ಯೂಷನ್ ಜಾಸ್ತಿ ಆಗ್ಬೋದು, ಪರ್ಯಾವರಣ ಪೊಲ್ಯೂಷನ್ ದೂಷಿತವಾಗ್ಬೋದು. ದೀಸ್ ಆರ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಕ್ಯಾಪಿಟಲಿಸಮ್. ಬಟ್ ಕ್ಯಾಪಿಟಲಿಸಮ್ದ ಅಡ್ವಾಂಟೇಜ್ ಏನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸಖತ್ತಾಗಿರುತ್ತೆ. ಪ್ರತಿಯೊಬ್ಬನ ಹತ್ರ ಮಿನಿಮಮ್ ದುಡ್ಡಿರುತ್ತೆ. 50,000 60,000 70,000 ಚಿಂದಿ ದುಡ್ಡಿರುತ್ತೆ ನಿಮ್ಮ ಹತ್ರ. ನಿಮ್ಮ ಮಕ್ಕಳನ್ನ ನೀವು ಓದಿಸ್ಬೋದು, ನಿಮ್ಮ ಆರೋಗ್ಯ ನೀವು ಟೇಕ್ ಓವರ್ ಮಾಡ್ಬೋದು. ಪ್ರೈವೇಟ್ ಸೆಕ್ಟರ್ ಇರೋದ್ರಿಂದ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ಹೌ ಕ್ಯಾಪಿಟಲಿಸಮ್ ವರ್ಕ್ಸ್.
ಕ್ಯಾಪಿಟಲಿಸಮ್ದು ಅತಿ ಮುಖ್ಯವಾದಂಥ ಫೀಚರ್ ಏನಂತ ಹೇಳಿದೆ ನಾನು, ಪ್ರೈವೇಟ್ ಪ್ಲೇಯರ್ ವಿಲ್ ಪ್ಲೇ ದ ಗೇಮ್. ಇದನ್ನೇ ನಾವು ಕ್ಯಾಪಿಟಲಿಸಮ್ ಅಂತ ಕರಿತೇವೆ. ಇನ್ವೆಸ್ಟ್ಮೆಂಟ್ ಮಾಡು, ಲಾಭ ಎತ್ಕೋ, ಹೆಂಗೆ ಬೇಕಾದ್ರೂ ಪ್ರೊಡ್ಯೂಸ್ ಮಾಡು, ಏನು ಬೇಕಾದ್ರೂ ಪ್ರೊಡ್ಯೂಸ್ ಮಾಡು, ಗೌರ್ನಮೆಂಟ್ ನಿನ್ನ ತಂಟೆಗೆ ಬರಲ್ಲ. ದಿಸ್ ಈಸ್ ಒನ್ ಐಡಿಯಾಲಜಿ ಆಫ್ ಕ್ಯಾಪಿಟಲಿಸಮ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಕ್ಯಾಪಿಟಲಿಸಮ್ ಕರೆಕ್ಟಾಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಮ್ಯುನಿಸಮ್ ಮತ್ತು ಸೋಷಿಯಲಿಸಮ್, ಭಾರತದಲ್ಲಿ ಯಾಕೆ ನಾವು ಕ್ಯಾಪಿಟಲಿಸಮ್ನ ಎತ್ಕೊಳ್ಳಿಲ್ಲ ಅಂತ ಮಾತಾಡ್ತೇನೆ. ಬಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ, ಕ್ಯಾಪಿಟಲಿಸಮ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ನೀವು 2-3 ಸಲ ನೋಡಬೇಕಾಗುತ್ತೆ. ಸೊ ಟೇಕ್ ಯುವರ್ ಟೈಮ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಆಮೇಲೆ ಮಾಡೋಣ, ಓಕೆನಾ? ಜೈ.